ಓಂ ಶಾಂತಿ. ಶಿವಪಾಪ ಅವ್ರ ನೆನಪಿದ್ದಾರೆ. ಮುರಳಿಯ ದಿನಾಂಕ ಇದೆ 9/1/2025. ಬಾಬಾ ತಿಳಿಸ್ತಾ ಇದ್ದಾರೆ, ವಜ್ರ ಮಕ್ಕಳೇ, ನೀವು ವಿಕರ್ಮಗಳ ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಿ. ನೀವು ವಿಕರ್ಮಗಳ ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಿ. ಈ ಅಂತಿಮ ಜನ್ಮದಲ್ಲಿ ಎಲ್ಲಾ ಲೆಕ್ಕಾಚಾರಗಳನ್ನು ಮುಕ್ತ ಮಾಡಿ ಪಾವನರಾಗಬೇಕು. ಈ ಅಂತಿಮ ಜನ್ಮದಲ್ಲಿ ಎಲ್ಲಾ ಲೆಕ್ಕಾಚಾರಗಳನ್ನು ಮುಕ್ತ ಮಾಡಿ ಪಾವನರಾಗಬೇಕು. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ, ಮೋಸ ಮಾಡುವ ಮಾಯೆಯು ಯಾವ ಪ್ರತಿಜ್ಞೆಯನ್ನು ಖಂಡನೆಗೆ ಪ್ರಯತ್ನ ಪಡುತ್ತದೆ? ಮೋಸ ಮಾಡುವ ಮಾಯೆಯು ಯಾವ ಪ್ರತಿಜ್ಞೆಯನ್ನು ಖಂಡನೆಗೆ ಪ್ರಯತ್ನ ಪಡುತ್ತದೆ? ಖಂಡನೆಗೆ ಪ್ರಯತ್ನ ಪಡುತ್ತದೆ. ಯಾವ ಪ್ರತಿಜ್ಞೆಯನ್ನ ಮುರಿಬೇಕು ಅಂತೇಳಿ ಮಾಯಾ ಪ್ರಯತ್ನ ಮಾಡುತ್ತೆ? ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ನಾವು ಯಾವುದೇ ದೇಹದಾರಿಯೊಂದಿಗೆ ಮನಸ್ಸನ್ನಿಡುವುದಿಲ್ಲವೆಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ. ನಾವು ಯಾವುದೇ ದೇಹದಾರಿಯೊಂದಿಗೆ ಮನಸ್ಸನ್ನಿಡುವುದಿಲ್ಲವೆಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ. ಆತ್ಮವು ಹೇಳುತ್ತದೆ, ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ. ತನ್ನ ದೇಹವನ್ನು ಸಹ ನೆನಪು ಮಾಡುವುದಿಲ್ಲ. ತಂದೆಯು ದೇಹ ಸಹಿತವಾಗಿ ಎಲ್ಲದರ ಸನ್ಯಾಸವನ್ನ ಮಾಡಿಸುತ್ತಾರೆ. ತಂದೆಯು ದೇಹ ಸಹಿತವಾಗಿ ಎಲ್ಲದರ ಸನ್ಯಾಸವನ್ನ ಮಾಡಿಸುತ್ತಾರೆ. ಆದರೆ ಮಾಯೆಯು ಈ ಪ್ರತಿಜ್ಞೆಯನ್ನೇ ತೊಡೆದು ಹಾಕುತ್ತದೆ, ಈ ಪ್ರತಿಜ್ಞೆಯನ್ನೇ ಮುರಿದು ಹಾಕುತ್ತೆ. ದೇಹದಲ್ಲಿ ಸೆಳೆತ ಬಂದು ಬಿಡುತ್ತದೆ. ದೇಹದಲ್ಲಿ ಸೆಳೆತ ಬಂದು ಬಿಡುತ್ತದೆ. ಯಾವ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುತ್ತೀರೋ, ಯಾವ ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುತ್ತೀರೋ ಅವರು ಬಹಳ ಕಠಿಣ ಶಿಕ್ಷೆಯನ್ನ ಅನುಭವಿಸಬೇಕಾಗುವುದು. ಅವರು ಬಹಳ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಗೀತೆ ಇದೆ, ನೀನೇ ತಾಯಿ ತಂದೆ. ಬಾಬಾ ಪ್ರಶ್ನೆ ತಿಳಿಸರು, ಮಾಯೆ ಮೋಸ ಮಾಡುವ ಮಾಯೆಯು ಯಾವ ಪ್ರತಿಜ್ಞೆಯನ್ನ ಖಂಡನೆ ಮಾಡ್ಲಿಕ್ಕೆ, ಮೋಸ ಮಾಡುವಂತ ಮಾಯೆ ಯಾವ ಪ್ರತಿಜ್ಞೆಯನ್ನ ಮುರಿಬೇಕು ಅಂತೇಳಿ ಪ್ರಯತ್ನ ಪಡುತ್ತೆ. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ನಾವು ಬಾಬಾರವರಿಗೆ ಈ ಪ್ರತಿಜ್ಞೆ ಮಾಡಿವಿ, ದೇಹದಾರಿಯೊಂದಿಗೆ ಮನಸ್ಸನ್ನಿಡೋದಿಲ್ಲ. ಆತ್ಮ ಹೇಳುತ್ತೆ, ನಾನು ಕೇವಲ ಒಬ್ಬ ಪರಮಾತ್ಮನಲ್ಲದೆ ಯಾರನ್ನೂ ಕೂಡ ನೆನಪು ಮಾಡೋದಿಲ್ಲ, ನನ್ನ ದೇಹವನ್ನು ಕೂಡ ನಾನು ನೆನಪು ಮಾಡಲ್ಲ ಅಂತೇಳಿ ಬಾಬಾರವ್ರ ಮುಂದೆ ಆತ್ಮ ಪ್ರತಿಜ್ಞೆ ಮಾಡಿದೆ. ತಂದೆ ದೇಹ ಸಹಿತವಾಗಿ ಎಲ್ಲದರ ಸನ್ಯಾಸ ಮಾಡಿಸುವಂತ ಪ್ರತಿಜ್ಞೆ ಮಾಡಿಸಿರ್ತಾರೆ. ಆದ್ರೆ ಮಾಯೆ ಇದೇ ಪ್ರತಿಜ್ಞೆಯನ್ನೇ ಮುರಿಯುತ್ತೆ, ಖಂಡನೆ ಮಾಡುತ್ತೆ ಅಂತ ಬಾಬಾ ಹೇಳಿದ್ರು. ದೇಹದಲ್ಲೇ ಸೆಳೆತ ಉಂಟಾಗುತ್ತೆ. ನನ್ನ ದೇಹ, ನನ್ನ ಸಂಬಂಧಿ ಅಂತ ಹೇಳಿ ದೇಹದಲ್ಲೇ ಸೆಳೆತ ಉಂಟಾಗುತ್ತೆ. ಯಾರು ಪ್ರತಿಜ್ಞೆಯನ್ನ ಉಲ್ಲಂಘನೆ ಮಾಡ್ತಾರೆ, ಬಾಬಾ ಹೇಳ್ತಿದ್ದಾರೆ, ಅವರು ಬಹಳ ಕಠಿಣ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ದೇಹದ ಸಂಬಂಧದ ಸೆಳೆತದಲ್ಲಿ ಸಿಕ್ಕಾಕೊಳ್ಬೇಡಿ ಅಂತ ಬಾಬಾ ತಿಳಿಸಿದ್ರು. ಓಂ ಶಾಂತಿ.
ಇದರಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮಹಿಮೆಯೂ ಸಹ ಇದೆ. ನೀವೇ ತಂದೆ ತಾಯಿ ಅಂತ ಏನ ಮಹಿಮೆ ಮಾಡಿದ್ರಿ, ಇದರಲ್ಲಿ ಶಿವಬಾಬಾರವರ ಮಹಿಮೆ ಇದೆ. ನಂತರ ನಿಂದೆನೂ ಸಹ ಇದೆ. ನೀವೇ ತಂದೆ ತಾಯಿ ಎಲ್ಲರಿಗಾಗಿ ತಂದೆ ತಾಯಿ ಹೇಳ್ತಾ ಹೋಗ್ತಾರೆ. ಲೌಕಿಕ ತಂದೆ ತಾಯಿಗೂ ಕೂಡ ಭಗವಂತ ಅಂತ ಹೇಳಿ ತಿಳ್ಕೊಳ್ಳೋದು, ಇದರಲ್ಲಿ ನಿಂದನೆ ಕೂಡ ಇದೆ. ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ತಾವೇ ಬಂದು ತಮ್ಮ ಪರಿಚಯವನ್ನ ಕೊಡ್ತಿದ್ದಾರೆ. ನಾನು ತಂದೆ ತಾಯಿ ಹೇಗಾಗ್ತೇನೆ, ಬಾಬಾ ಹೇಳ್ತಾರೆ ನಾನು ತಂದೆ ಆದ್ರೆ ತಾಯಿ ಆಗಿ ಬ್ರಹ್ಮ ಇದ್ದಾರೆ, ಹೀಗೆ ಪರಿಚಯವನ್ನು ಕೂಡ ಕೊಡ್ತಾರೆ. ಮತ್ತು ಯಾವಾಗ ರಾವಣ ರಾಜ್ಯ ಆರಂಭವಾಗುವುದು, ತನ್ನ ದೊಡ್ಡಸ್ತಿಕೆಯನ್ನ ತೋರಿಸ್ತಾರೆ. ಹೀಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ರಾವಣ ರಾಜ್ಯ ಆರಂಭ ಆಗ್ತಿದ್ದಂಗೆ ದೊಡ್ಡಸ್ತಿಕೆಯನ್ನ ತೋರಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಭಕ್ತಿಯದ್ದೇ ರಾಜ್ಯ ನಡೆಯುತ್ತೆ. ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನ, ಎಷ್ಟು ದೊಡ್ಡ ಶಾಸ್ತ್ರ, ಎಷ್ಟೊಂದು ಭಕ್ತಿಯ ವಿಸ್ತಾರ ಅಲ್ಲಿ ಬೆಳೀತಾ ಹೋಗುತ್ತೆ. ಆದ್ದರಿಂದ ಈಗ ರಾವಣ ರಾಜ್ಯವೆಂದು ಕರೆಯಲಾಗುತ್ತೆ. ಭಕ್ತಿ ಶುರುವಾಗದೆ ರಾವಣ ರಾಜ್ಯದಲ್ಲಿ, ಹಾಗಾಗಿ ಅದಕ್ಕೆ ರಾವಣ ರಾಜ್ಯ. ಇದಂತೂ ಈಗ ರಾಮರಾಜ್ಯ ಬರೋದಿದೆ. ರಾವಣ ರಾಜ್ಯವೂ ಇದೆ, ರಾಮರಾಜ್ಯವೂ ಇದೆ. ರಾಮ ಮತ್ತು ರಾವಣರನ್ನ ಹೋಲಿಕೆ ಮಾಡ್ಲಾಗತ್ತೆ. ಸುಖ ದುಃಖದ ಹೋಲಿಕೆ, ಸ್ವರ್ಗ ನರಕದ ಹೋಲಿಕೆ, ಹಾಗೆ ರಾಮ ರಾವಣನ ಹೋಲಿಕೆ ಅಂತ ಬಾಬಾ ಹೇಳ್ತಾರೆ. ಎರಡರ ಹೋಲಿಕೆಯಲ್ಲಿ ನೋಡಿದಾಗ ಮಾತ್ರ ಒಂದ್ರದ್ದು ಬೆಲೆ ಗೊತ್ತಾಗತ್ತೆ. ಹಾಗೆ ಒಂದೇ ಇತ್ತಂದ್ರೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ರಾಮ ಮತ್ತು ರಾವಣರ ಹೋಲಿಕೆ ಇದೆ. ಯಾರು ಸುಖ ಕೊಡುವವರು, ಯಾರು ಆಸ್ತಿ ಕೊಡುವವರು, ಯಾರು ದುಃಖ ಕೊಡೋರು, ಯಾರು ಶಾಪ ಕೊಡೋರು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಬಾಕಿ ಆ ರಾಮನು ತ್ರೇತಾಯುಗದ ರಾಜನಾಗಿದ್ದಾನೆ, ಅವನಿಗೆ ಈ ರೀತಿ ಹೇಳೋದಿಲ್ಲ. ಬಾಬಾ ತ್ರೇತಾಯುಗದ ರಾಮನ ಬಗ್ಗೆ ಹೇಳ್ತಾ ಇಲ್ಲ, ನಾನು ನಿರಾಕಾರ ರಾಮ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ರಾವಣನು ಅರ್ಧಕಲ್ಪದ ರಾಜನಾಗಿದ್ದಾನೆ. ರಾಮನು ಸಹ ಅರ್ಧಕಲ್ಪದ ರಾಜನೆಂದಲ್ಲ. ಇದೆಲ್ಲವೂ ಸ್ಪಷ್ಟವಾಗಿ ತಿಳ್ಕೊಳ್ಳುವಂತ ಮಾತಾಗಿದೆ. ಬಾಕಿ ಅದೆಲ್ಲವೂ ಸಂಪೂರ್ಣ ಸಹಜವಾಗಿ ತಿಳ್ಕೊಳ್ಳುವ ಮಾತಾಗಿದೆ. ಹೀಗೆ ಬಾಬಾ ತ್ರೇತಾಯುಗದ ರಾಜ, ಬಾಬಾ ಹೇಳ್ತಾರೆ ಅವರು ಅರ್ಧಕಲ್ಪದ ರಾಜ ಅಲ್ಲ. ರಾವಣನ ರಾಜ್ಯ ಅರ್ಧ ಕಲ್ಪ ನಡೆಯುತ್ತೆ, ತ್ರೇತಾಯುಗ ರಾಮನ ರಾಜ್ಯ ಅರ್ಧ ಕಲ್ಪ ನಡೆಯುತ್ತೆ, ನಿರಾಕಾರ ತಂದೆಯ ರಾಮನ ರಾಜ್ಯ ಅರ್ಧ ಕಲ್ಪ ನಡೆಯುತ್ತೆ. ಹೀಗೆ ಬಹಳ ತಿಳ್ಕೊಳ್ಳುವ ಮಾತು, ರಹಸ್ಯ ಮಾತು ಅಂತ ಬಾಬಾ ಹೇಳ್ತಿದ್ದಾರೆ. ಈಗಂತೂ ನಾವೆಲ್ಲರೂ ಸಹೋದರರಾಗಿದ್ದೇವೆ. ನಮ್ಮೆಲ್ಲರ ತಂದೆ ಒಬ್ಬರೇ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳು ರಾವಣನ ಜೈಲಿನಲ್ಲಿದ್ದೇವೆಂದು ತಾವು ಮಕ್ಕಳಿಗೆ ಗೊತ್ತಾಗಿದೆ. ನಮ್ಮ ಮೂಲ ಸಂಸ್ಕಾರ ಎಲ್ಲ ಹೊರಟೋಗಿ ರಾವಣನ ಜೈಲಿನಲ್ಲಿ ಬಂದಿ ಆಗಿದ್ದೇವೆ, ರಾವಣನ ಗುಣಗಳಿಗೆ ವಶರಾಗಿದ್ದೇವೆ. ನೀವು ಮಕ್ಕಳಿಗೆ ಈಗ ಗೊತ್ತಾಯ್ತು ಅಂತ ಬಾಬಾ ಹೇಳ್ತಿದ್ದಾರೆ. ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ. ಆತ್ಮನಲ್ಲಿಯೇ ಈಗ ಎಲ್ಲದರ ಜ್ಞಾನವಿಲ್ಲವಾಗಿದೆ. ಇದರಲ್ಲಿಯೇ ಎಲ್ಲದಕ್ಕಿಂತ ಹೆಚ್ಚಿನ ಮಾತೃಕೆಯನ್ನು ಆತ್ಮ ಪರಮಾತ್ಮನನ್ನ ತಿಳಿದುಕೊಳ್ಳುವುದರ ಕಡೆಗೆ ಕೊಡಬೇಕಾಗಿದೆ. ಯಾವ ಜ್ಞಾನ ಉಳ್ಕೊಂಡಿಲ್ಲ ಈಗ ಆತ್ಮನಲ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಹೆಚ್ಚಿನ ಗಮನ ಕೊಡೋದು ಆತ್ಮ ಪರಮಾತ್ಮ. ಇನ್ನು ಇಡೀ ಸೃಷ್ಟಿಯ ರಹಸ್ಯ ಬಹಳ ಇದೆ, ಆದ್ರೆ ಬಾಬಾ ಅದಕ್ಕೆ ಹೆಚ್ಚು ಒತ್ತು ಕೊಡೋದಿಲ್ಲ. ಅದರ ಬದಲಾಗಿ ಆತ್ಮ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದ್ರಲ್ಲೇ ಬಾಬಾ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ತಾವು ಕೂಡ ಅದನ್ನೇ ತಿಳ್ಕೊಳ್ಳಿ ಅಂತ ಬಾಬಾ ಅದಕ್ಕಾಗಿಯೇ ಹೆಚ್ಚಿನ ಜ್ಞಾನ ಹೇಳ್ತಾರೆ. ಇಷ್ಟು ಚಿಕ್ಕದಾಗಿರುವಂತ ಆತ್ಮನಲ್ಲಿ ಇಷ್ಟೊಂದು ಪಾತ್ರ ನೋಂದಣಿ ಆಗಿದೆ. ಬಹಳ ರಹಸ್ಯ ಇದೆ ಆತ್ಮನಲ್ಲಿ, ಆದ್ರೆ ಬಾಬಾ ನಮ್ಗೆ ಇಷ್ಟು ಜ್ಞಾನ ಹೇಳ್ತಾ ಇಲ್ಲ. ಪಾವನ ಆಗ್ಲಿಕ್ಕೆ ಎಷ್ಟು ಜ್ಞಾನ ಬೇಕು ಆತ್ಮನಿಗೆ ಅಷ್ಟನ್ನ ಮಾತ್ರ ಹೇಳ್ತಿದ್ದಾರೆ. ಇಲ್ಲ 84 ಜನ್ಮದ ರಹಸ್ಯನ ಬಾಬಾ ಹೇಳ್ಬೋದು, ಆದ್ರೆ ಪಾವನ ಆಗ್ಲಿಕ್ಕೆ ಎಷ್ಟು ಬೇಕು ಅಷ್ಟನ್ನ ಹೇಳ್ತಾ ಇದ್ದೀನಿ. ಅದನ್ನ ತಾವು ಬಾಬಾ ಹೇಳ್ತಾರೆ, ಈಗಂತೂ ಪಾತ್ರವನ್ನ ಅಭಿನಯಿಸ್ತಾ ಇದ್ರಿ. ದೇಹಾಭಿಮಾನದಲ್ಲಿ ಬಂದು ಪಾತ್ರವನ್ನ ಅಭಿನಯಿಸ್ತಾರೆ ಅಂದ್ರೆ ಸ್ವಧರ್ಮವನ್ನ ಮರ್ತು ಬಿಡ್ತಾರೆ. ಮೂಲ ಸ್ವಧರ್ಮ ಆತ್ಮನದ್ದು. ದೇಹದಲ್ಲಿ ಬರ್ತಿದ್ದಂಗೆ ನಿಮ್ಮ ಮೂಲ ಸ್ವಧರ್ಮ ಮರ್ತೋಗ್ಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ಈಗ ತಂದೆ ಬಂದು ನಿಮ್ಮನ್ನ ಆತ್ಮಾಭಿಮಾನಿಯನ್ನಾಗಿ ಮಾಡ್ತಿದ್ದಾರೆ. ಏಕೆಂದ್ರೆ ನಾನು ಪಾವನರಾಗಬೇಕೆಂದು ಆತ್ಮವೇ ಹೇಳ್ತಾ ಇದೆ. ಆತ್ಮನೇ ಕರೀತಾ ಇದೆ, ನಾನು ಪಾವನ ಆಗ್ಬೇಕು, ನಿಮ್ಮ ಸಮಾನ ಆಗ್ಬೇಕು, ನಿಮ್ಮಂತೆ ಆಗ್ಬೇಕು. ಹೀಗೆ ಆತ್ಮ ಭಗವಂತನಿಗಾಗಿ ಹೇಳ್ತಿದೆ, ಕರೀತಿದೆ. ಹಾಗಾಗಿ ಬಾಬಾ ಕೂಡ ಹೇಳ್ತಾರೆ, ನಾನು ಆತ್ಮಾಭಿಮಾನಿಯನ್ನಾಗಿ ಮಾಡ್ತೇನೆ.
ಮನ್ಮನಾಭವ, ನನ್ನನ್ನೇ ನೆನಪು ಮಾಡಿ. ಆತ್ಮ ಪಾವನ ಆಗ್ಲಿಕ್ಕೆ ಬಾಬಾ ಇದೊಂದೇ ಮಂತ್ರ, ನನ್ನನ್ನೇ ನೆನಪು ಮಾಡಿ. ಹೇ ಪರಮಪಿತ, ಹೇ ಪತಿತ ಪಾವನ ಎಂದು ಆತ್ಮ ಪರಮಾತ್ಮನನ್ನ ಬಹಳ ಕರೆದಿದೆ, ಬಹಳ ಕೂಗಿದೆ, ಎಷ್ಟು ಪರಿಶ್ರಮ ಪಟ್ಟಿದೆ, ಎಷ್ಟು ಅಲೆದಾಡಿದೆ, ಹುಡುಕಾಡಿದೆ. ಹಾಗಾಗಿ ಆತ್ಮ ಪರಮಾತ್ಮನಿಗಾಗಿ ಬಹಳ ಪರಿತಪಿಸಿದೆ. ನಾವ್ ಆತ್ಮರೇ ಪತಿತರಾಗ್ಬಿಟ್ಟಿದ್ದೇವೆ, ನೀವು ಬಂದು ಪಾವನರನ್ನಾಗಿ ಮಾಡಿ. ಸಂಸ್ಕಾರವೆಲ್ಲವೂ ಆತ್ಮನಲ್ಲಿಯೇ ಇರ್ತದೆ ಅಲ್ವಾ, ಹಾಗಾಗಿ ಆತ್ಮನೇ ಕರೆಯುತ್ತೆ, ನನ್ನನ್ನು ಪಾವನ ಮಾಡು. ಆತ್ಮವು ಪತಿತ ಮನುಷ್ಯ ಪಾವನ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ಅವರ ಮಹಿಮೆಯನ್ನ ಮಾಡ್ತಾ ಇತ್ತು. ನೀವೆಷ್ಟು ಪವಿತ್ರರು, ನೀವೆಷ್ಟು ಸುಂದರರು, ನೀವೆಷ್ಟು ಪಾವನರು ಅಂತ ಹೇಳಿ ಪತಿತ ಆಗಿರುವ ಆತ್ಮ ಪಾವನ ಆಗಿರುವ ದೇವತೆಗಳ ಮುಂದೆ ಹೋಗಿ ಹೇಳ್ತಾ ಇತ್ತು. ಹೀಗೆ ಬಾಬಾ ಹೇಳ್ತಾರೆ, ಕರಿತಾ ಇದ್ರಿ, ಅವ್ರಿಗೂ ಬಾಗ್ತಾ ಇದ್ರಿ, ಅವ್ರಿಗೂ ಮಹಿಮೆ ಮಾಡ್ತಿದ್ರಿ, ಅವ್ರಿಗೂ ಪೂಜಿಸ್ತಾ ಇದ್ರಿ. ಪಾವನ ಆಗ್ಲಿಕ್ಕೆ ಆತ್ಮ ಬಹಳ ಪ್ರಯತ್ನ ಮಾಡಿದೆ ಭಕ್ತಿ ಮಾರ್ಗದಲ್ಲಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಕ್ಕಳು, ನೀವೇ ಪೂಜ್ಯ ದೇವತೆಗಳಾಗಿದ್ರಿ. 84 ಜನ್ಮಗಳನ್ನ ತೆಗೆದುಕೊಳ್ತಾ ಕೆಳಗಿಳಿತಾ ಬಂದು ಈ ರೀತಿ ಆಗ್ಬಿಟ್ಟಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಆಟವೇ ಈ ರೀತಿ ಇದೆ, ಪತಿತರಿಂದ ಪಾವನ ಆಗುವಂಥದ್ದು, ಮತ್ತೆ ಪಾವನರಿಂದ ಪತಿತ ಆಗುವಂಥದ್ದು. ಈ ಆಟನೇ ಹೀಗೆ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ಎಲ್ಲದರ ಜ್ಞಾನವನ್ನ ತಂದೆ ಬಂದು ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಿದ್ದಾರೆ. ನಾಟಕದ ರಹಸ್ಯಗಳೆಲ್ಲ ಬಾಬಾ ಹೇಳಿದ್ದಾರೆ, ಪಾವನರಾಗುವ ವಿಧಾನವನ್ನು ಹೇಳಿದ್ದಾರೆ. ಈಗ ಎಲ್ಲರದ್ದು ಅಂತಿಮ ಜನ್ಮ, ಇದು ಕೊನೆಯ ಜನ್ಮ ಅಂತ ಕೂಡ ಬಾಬಾ ಹೇಳ್ತಾರೆ. ಮನೆಗೆ ಹೋಗುವ ಸಮಯ ಇದು, ಎಲ್ಲರೂ ಲೆಕ್ಕಾಚಾರವನ್ನ ಮುಗಿಸ್ಕೊಳ್ಬೇಕಾಗಿದೆ. ಮನೆಗೆ ಹೋಗ್ಲೇಬೇಕಂದ್ರೆ ಪಾವನ ಆಗ್ಲೇಬೇಕು. ಹಾಗಾಗಿ ಯಾವುದೇ ಆತ್ಮನಲ್ಲಿ ಲೆಕ್ಕಾಚಾರ ಉಳಿಬಾರ್ದು. ತಂದೆಯು ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ. ಪತಿತರು ತನ್ನ ವಿಕರ್ಮದ ಶಿಕ್ಷೆಯನ್ನ ಅವಶ್ಯವಾಗಿ ಅನುಭವಿಸ್ಲೇಬೇಕಾಗತ್ತೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಶಿಕ್ಷೆಯ ಅನುಭವದ ಸಾಕ್ಷಾತ್ಕಾರನೂ ಆಗತ್ತೆ. ಯಾವ ತಪ್ಪಿಗೆ ಯಾವ ಶಿಕ್ಷೆ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಮನುಷ್ಯರಲ್ಲಿ ವಿಕರ್ಮ ಮಾಡಿದ್ದಕ್ಕಾಗಿ, ಕೆಟ್ಟ ಕರ್ಮ ಮಾಡಿದ್ದಕ್ಕಾಗಿ ಏನು ಶಿಕ್ಷೆ ಅನ್ನೋದು ಕೂಡ ಅನುಭವಿಸ್ಲೇಬೇಕು. ಅಂತಿಮದಲ್ಲಿ ಯಾವುದಾದರೂ ಜನ್ಮವನ್ನ ಕೊಟ್ಟೆ ಶಿಕ್ಷೆಯನ್ನ ಕೊಡುತ್ತಾರೆ. ಅಂದರೆ ಮನುಷ್ಯನ ತನುವಿನಲ್ಲೇ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. ಬಲೆ ಬಾಬಾ ಹೇಳ್ತಾರೆ, ಇಷ್ಟು ಜನ್ಮದ ಕರ್ಮದ ಫಲ ಮನೆಗೆ ಹೋಗ್ಬೇಕಾದ್ರೆ ಅನುಭವಿಸ್ಲೇಬೇಕಾಗತ್ತೆ. ಯಾಕೆಂದ್ರೆ ಮೊದಲು ಆದ್ರೆ ಭಕ್ತಿ ಮಾರ್ಗದಲ್ಲಿದ್ದಾಗ ಮುಂದೆ ಅನೇಕ ಜನ್ಮಗಳಿದೆ, ಈ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮ ಮುಂದಿನ ಜನ್ಮಕ್ಕೆ ಅನುಭವಿಸ್ತೀವಿ ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಬಾಬಾ ಹೇಳ್ತಾರೆ, ಈಗ ಮುಂದೆ ಜನ್ಮಗಳೇ ಇಲ್ಲ, ಇದು ಕೊನೆಯ ಜನ್ಮ. ಹಾಗಾಗಿ ಹಿಂದಿನ ಜನ್ಮದೇನೆಲ್ಲ ಉಳ್ಕೊಂಡಿದೆ ಅದೆಲ್ಲವನ್ನ ಈಗ ಅಂತಿಮ ಜನ್ಮದಲ್ಲಿ ಶರೀರದಲ್ಲೇ ಇದ್ಕೊಂಡೇ ಅನುಭವಿಸ್ಬೇಕಾಗತ್ತೆ. ಯಾಕೆಂದ್ರೆ ಆತ್ಮ ನೋವು ದುಃಖ ಅನುಭವ ಎಲ್ಲ ಮಾಡೋದು ಶರೀರದ ಜೊತೆಗೆ. ಹಾಗಾಗಿ ಶರೀರದ ಜೊತೆಗೇನೆ ಶಿಕ್ಷೆ ಆಗೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಶರೀರವನ್ನ ಅವಶ್ಯವಾಗಿ ಧಾರಣೆ ಮಾಡ್ಬೇಕಾಗತ್ತೆ. ಶಿಕ್ಷೆ ತಿನ್ಲಿಕ್ಕೆ ಶರೀರ ಧಾರಣೆ ಮಾಡ್ಲೇಬೇಕಾಗತ್ತೆ ಅಂತ ಬಾಬಾ ಹೇಳ್ತಾರೆ. ಆತ್ಮವು ನಾನು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೇನೆಂಬ ಅನುಭವವನ್ನ ಮಾಡುತ್ತೆ. ಶರೀರದಲ್ಲಿ ಇಲ್ಲ ಅಂದ್ರೆ ಆತ್ಮನಿಗೆ ಯಾವ ಅನುಭವನೂ ಆಗೋದಿಲ್ಲ. ಶಿಕ್ಷೆ ಅನುಭವಿಸ್ತಾ ಇದ್ದೇನಾ, ಸುಖ ಅನುಭವಿಸ್ತಾ ಇದ್ದೇನಾ, ಶಾಂತಿಯಲ್ಲಿದ್ದೇನಾ ಅನ್ನೋದು ಆತ್ಮನಿಗೆ ಅನುಭವ ಆಗೋದಿಲ್ಲ. ಅದಕ್ಕಾಗಿ ಶಿಕ್ಷೆ ಅನುಭವಿಸ್ಲಿಕ್ಕೂ ಕೂಡ ಶರೀರದಲ್ಲೇ ಬೇಕಾಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅದಕ್ಕಾಗಿ ತಾಯಿಯ ಗರ್ಭದಲ್ಲಿ ಆತ್ಮ ಪ್ರವೇಶ ಮಾಡ್ತಿದ್ದಂಗೆ, ಶರೀರ ಸಿಕ್ತಿದ್ದಂಗೆ ಆತ್ಮನಿಗೆ ಶಿಕ್ಷೆಯ ಅನುಭವ ಮಾಡ್ತಾ ಹೋಗುತ್ತೆ. ಹೀಗೆ ಕಾಶಿಯಲ್ಲಿ ಬಲಿ ಆಗುವ ಸಮಯದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಕಾಶಿಯಲ್ಲಿ ಹೋಗಿ ಆತ್ಮನನ್ನ ಬಲಿ ಕೊಡ್ಬೇಕಾದ್ರೆ, ಶರೀರವನ್ನ ಬಲಿ ಕೊಡ್ಬೇಕಾದ್ರೆ, ಬೆಂಕಿಯಲ್ಲಿ ಹಾರ್ಬೇಕಾದ್ರೆ, ಗಂಗಾ ನದಿಯಲ್ಲಿ ಹಾರ್ಬೇಕಾದ್ರೆ, ಬಾವಿಯಲ್ಲಿ ಹಾರ್ಬೇಕಾದ್ರೆ ಮೊದಲು ಆತ್ಮನಿಗಾಗಿ ಶಿಕ್ಷೆಯನ್ನ ಅನುಭವ ಮಾಡಿ ಹೋಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಪಾಪಗಳ ಸಾಕ್ಷಾತ್ಕಾರ ಆಗತ್ತೆ. ಆದ್ದರಿಂದಲೇ ಭಗವಂತನೇ ಕ್ಷಮೆ ಮಾಡು. ಅದು ಆತ್ಮ ಅಷ್ಟು ದುಃಖಿ ಶಿಕ್ಷೆಯನ್ನ ಅನುಭವಿಸ್ತಾ ಭಗವಂತನಿಗಾಗಿ ಕ್ಷಮೆ ಯಾಚಿಸ್ತಾ ಇರುತ್ತೆ. ನನ್ನ ಪಾಪ ಕರ್ಮಗಳನ್ನ ಕ್ಷಮಿಸು ಅಂತೇಳಿ ನಾನು ಈ ರೀತಿ ಮತ್ತೊಮ್ಮೆ ಮಾಡುವುದಿಲ್ಲ ಎಂದು ಹೇಳ್ತಾ ಇರ್ತಾರೆ. ಇದೆಲ್ಲವೂ ಸಾಕ್ಷಾತ್ಕಾರದಲ್ಲೇ ಕ್ಷಮೆ ಯಾಚಿಸೋದಾಗಿದೆ.
ಬಾಬಾ ಹೇಳ್ತಾರೆ, ನೀವು ತಪ್ಪಿನ ಶಿಕ್ಷೆ ಅನುಭವಿಸೋದು, ಕ್ಷಮೆ ಕೇಳೋದು ಎಲ್ಲ ಸಾಕ್ಷಾತ್ಕಾರದಲ್ಲಿ. ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರದಲ್ಲಿ ಕೂಡ ಕ್ಷಮೆ ಕೇಳ್ತಾ ಇರ್ತೀರಿ. ಇದನ್ನ ಅನುಭವ ಆತ್ಮ ಮಾಡ್ತಾ ಇದ್ದೆ. ದುಃಖವನ್ನ ಭೋಗಿಸುತ್ತದೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಆತ್ಮ ಮತ್ತು ಪರಮಾತ್ಮನಿಗೆ ಮಹತ್ವಕ್ಕೆ ಇರುವಂಥದ್ದು, ಶರೀರಕ್ಕಾಗಿ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಪ್ರಕೃತಿ ಇದೆ, ಪ್ರಕೃತಿಗಷ್ಟು ಮಹತ್ವ ಇಲ್ಲ. ಈಗ ಹೇಳ್ತಾರಲ್ಲ, ಆತ್ಮ, ಪರಮಾತ್ಮ, ಪ್ರಕೃತಿ ಈ ಮೂವರ ಸಮ್ಮಿಲನದಲ್ಲಿ ನಾಟಕ ನಡೀತಾ ಇದೆ. ಹಾಗಾಗಿ ಬಾಬಾ ಮಹತ್ವಕ್ಕೆ ಕೊಡುವಂಥದ್ದು ಆತ್ಮ, ಪರಮಾತ್ಮ. ಇವೆರಡರ ಮಹತ್ವಕ್ಕೆ ಇತ್ತಂದ್ರೆ ಪ್ರಕೃತಿ ತಾನಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಆತ್ಮ ಪರಮಾತ್ಮರದ್ದೇ ಮಹಿಮೆ ಇರೋದು, ಗಾಯನ ಇರೋದು, ಜ್ಞಾನ ಇರೋದು. ಆತ್ಮವೇ 84 ಜನ್ಮಗಳ ಪಾತ್ರವನ್ನ ಅಭಿನಯಿಸುತ್ತೆ ಅಂದ್ಮೇಲೆ ಆತ್ಮ ಎಲ್ಲದಕ್ಕಿಂತ ಶಕ್ತಿಶಾಲಿ ಆಗಿದೆ. ಆತ್ಮನೇ ಎಲ್ಲ ಮಾಡುವಂಥದ್ದು. ಆತ್ಮ ಬಹಳ ಶಕ್ತಿಶಾಲಿ ಆಗಿದೆ. ಇಡೀ ನಾಟಕದಲ್ಲಿ ಆತ್ಮ ಮತ್ತು ಪರಮಾತ್ಮನಿಗೆ ಮಹತ್ವಕ್ಕೆ ಇದೆ. 84 ಜನ್ಮದ್ದು ಆತ್ಮದ್ದೇ ಮಹತ್ವ. ಮತ್ತೆ ಮಹಿಮೆ ಮಾಡಿದಿರಿ, ಗಾಯನ ಮಾಡಿದಿರಿ, ಪೂಜಿಸಿದ್ರಿ, ಪರಮಾತ್ಮನಿಗೆ ಬಹಳ ಮಹತ್ವಕ್ಕೆ ಇದೆ. ಹಾಗಾಗಿ ಬಾಬಾ ಹೇಳ್ತಾರೆ, ನಾಟಕ ಇರೋದೇ ಇವರಿಬ್ಬರ ಮಹತ್ವಕೆಯಲ್ಲಿ. ಇದನ್ನ ಯಾರು ತಿಳ್ಕೊಂಡಿಲ್ಲ. ಕೇವಲ ಇತ್ತೀಚೆಗೆ ಬಂದು ವಿಜ್ಞಾನದ ಸಾಧನೆ ಎಷ್ಟು ಮಹತ್ವ ಕೊಡ್ತಾರೆ, ವಿನಾಶಿ ಸಾಧನೆಗಳಿಗೆ ಎಷ್ಟು ಮಹತ್ವ ಕೊಡ್ತಾರೆ. ಅವಿನಾಶಿ ಆಗಿರುವಂತ ತಮ್ಮನ್ನ ತಾವು ಆತ್ಮ ಅಂತ ಹೇಳಿ ಮರ್ತು ಹೋಗ್ಬಿಟ್ಟಿದ್ದಾರೆ. ಆತ್ಮವೆನ್ನುವುದೇನನ್ನೋದು ಕೂಡ ಗೊತ್ತಿಲ್ಲ. ಪರಮಾತ್ಮ ಯಾರು ಅನ್ನೋದು ರಹಸ್ಯ ಅಂತೂ ಮನುಷ್ಯರು ಅರ್ಥಕೊಂಡೇ ಇಲ್ಲ. ಅವರಿಬ್ಬರನ್ನ ಹೊರಗಿಟ್ಟು ತಮ್ಮದೇ ರೀತಿಯಲ್ಲಿ ಜಗತ್ತಲ್ಲಿ ವಿನಾಶದ ಹಿಂದೆ ಓಡ್ತಿದ್ದಾರೆ. ಆತ್ಮನನ್ನ ಮರ್ತೋಗಿದ್ದಾರೆ, ಪರಮಾತ್ಮನನ್ನ ಮರ್ತೋಗಿದ್ದಾರೆ. ಆದ್ರೆ ಬಾಬಾ ಹೇಳ್ತಾ ಇರೋದು, ಇವರಿಬ್ಬರಿನಲ್ಲಿ ಇಡೀ ನಾಟಕ ನಡೆಯುವಂಥದ್ದು. ನಾಟಕದನುಸಾರವಾಗಿ ಇದೆಲ್ಲವೂ ಕೂಡ ಆಗ್ಲೇಬೇಕಾಗಿದೆ. ಬಾಬಾ ಹೇಳ್ತಾರೆ, ಈ ರೀತಿ ಆಗೋದು ಕೂಡ ನಾಟಕದಲ್ಲಿ ನಿಗದಿ. ಈಗ ನೀವು ಮಕ್ಕಳಿಗೂ ಸಹ ಜ್ಞಾನವಿದೆ, ಯಾರಿಗೆ ಮಹತ್ವವಿದೆ ಅನ್ನೋದು, ನಾವು ಆತ್ಮಗಳು ಎಷ್ಟು ಶಕ್ತಿಶಾಲಿ ಅನ್ನುವಂಥದ್ದು ನೀವು ಮಕ್ಕಳು ತಿಳ್ಕೊಳ್ತಾ ಇದ್ರಿ. ಇದೇನು ಹೊಸ ಮಾತಲ್ಲ. ಕಲ್ಪದ ಹಿಂದೆಯೂ ಸಹ ಇದೆಲ್ಲವೂ ನಡೆದಿತ್ತು. ಜ್ಞಾನ, ಭಕ್ತಿ, ವೈರಾಗ್ಯ ಎಂದು ಹೇಳ್ತಾರಲ್ವಾ, ಆದ್ರೆ ಅರ್ಥ ಅಂತ ತಿಳ್ಕೊಂಡಿರ್ಲಿಲ್ಲ. ಯಾವಾಗ ಜ್ಞಾನ ಇರುತ್ತೆ, ಯಾವಾಗ ಭಕ್ತಿ ಇರುತ್ತೆ, ಯಾವಾಗ ವೈರಾಗ್ಯ ಆಗತ್ತೆ, ಇದಂತೂ ಯಾರಿಗೂ ಗೊತ್ತಿರ್ಲಿಲ್ಲ. ತಂದೆಯು ಈ ಸಾಧು ಮೊದಲಾದವರ ಸಂಘವನ್ನು ಬಹಳ ಮಾಡ್ತಾ ಇದ್ರು. ಕೇವಲ ಹೆಸರನ್ನ ತೆಗೆದುಕೊಳ್ತಾರೆ. ಬ್ರಹ್ಮ ತಂದೆ ಭಕ್ತಿಯಲ್ಲಿದ್ದಾಗ ಅನೇಕ ಸಾಧುಗಳ ಸಂಘದಲ್ಲಿದ್ರು. ಆದ್ರೆ ಅವ್ರಿಗೆ ಯಾವ ಜ್ಞಾನ ಸಿಗ್ಲಿಲ್ಲ. ಇಂಥ ಗುರುಗಳ ಹೆಸರುಗಳು ಮಾತ್ರ ಇತ್ತು. ಆದ್ರೆ ಅವ್ರಿಗೆ ಇಷ್ಟು ಜ್ಞಾನ ಸಿಕ್ಕಿರ್ಲಿಲ್ಲ. ಈಗ ನೀವು ಮಕ್ಕಳು ಒಳ್ಳೆ ರೀತಿಯಲ್ಲಿ ಅರ್ಥಕೊಳ್ತಾ ಇದ್ರಿ. ನಾವು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗುತ್ತಿದ್ದೇವೆಂದು. ಈ ಪ್ರಪಂಚದಿಂದ ಅವಶ್ಯವಾಗಿ ವೈರಾಗ್ಯ ಆಗ್ಬೇಕಾಗಿದೆ. ವೈರಾಗ್ಯ ಯಾವಾಗ ಬರುತ್ತೆ? ಬಾಬಾ ಹೇಳ್ತಿದ್ದಾರೆ, ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗ್ಬೇಕಲ್ಲ, ಅಲ್ಲಿ ಬರುತ್ತೆ ವೈರಾಗ್ಯ ಅಂತ ಬಾಬಾ ಹೇಳ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯ ಬರೋದೇ ಹಳೆ ಪ್ರಪಂಚದೊಂದಿಗೆ. ಈ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ, ಇದರೊಂದಿಗೆ ಮನಸ್ಸನ್ನು ಇಡಬೇಡಿ. ಬಾಬಾ, ನಾವು ಯಾವುದೇ ದೇಹದಾರಿ ಜೊತೆ ಮನಸ್ಸನ್ನಿಡುವುದಿಲ್ಲ ಎಂದು ನೀವು ಪ್ರತಿಜ್ಞೆ ಮಾಡಿದೆ. ದೇಹದ ಸಂಬಂಧವನ್ನ ಮರೆತು ನಾನು ನಿನ್ನನ್ನೇ ನೆನಪು ಮಾಡ್ತೇನೆ. ಭಕ್ತಿ ಮಾರ್ಗದಲ್ಲೆಲ್ಲ ಹಾಡಿದ್ದೀನಿ, ನೀವು ಬಂದ್ರೆ ನಾವು ನಿಮ್ಮನ್ನೇ ನೆನಪು ಮಾಡ್ತೇವೆ, ನಿಮ್ಗೆ ಬಲಿಹಾರಿ ಆಗ್ತೇವೆ ಅಂತ ಹೇಳಿ. ನಾವು ಒಬ್ಬ ತಂದೆಯನ್ನೇ ನೆನಪು ಮಾಡ್ತೇವೆ. ನನ್ನ ದೇಹವನ್ನು ಸಹ ನೆನಪು ಮಾಡೋದಿಲ್ಲವೆಂದು ಆತ್ಮ ಹೇಳ್ತಾ ಇರುತ್ತೆ. ನೀವು ಬಂದ್ರೆ ಕೇವಲ ನಾನು ಆತ್ಮ ನಿನ್ನವನೇ ಆಗ್ತೇನೆ. ಈ ದೇಹ ಕೂಡ ನನ್ನದಲ್ಲ, ಇನ್ನು ವಸ್ತು ಸಂಬಂಧ ಎಲ್ಲ ನನ್ನದೆಲ್ಲ ಆಗುತ್ತೆ ಅಂತ ಹೇಳಿದಿರಿ. ತಂದೆಯು ದೇಹ ಸಹಿತವಾಗಿ ಎಲ್ಲದರ ಸನ್ಯಾಸ ಮಾಡಿಸ್ತಾ ಇದ್ದಾರೆ. ಅಂದ್ಮೇಲೆ ಅನ್ಯರ ದೇಹದೊಂದಿಗೆ ನಾವ್ ಯಾಕೆ ಸೆಳೆತವನ್ನು ಇಟ್ಕೊಳ್ಬೇಕು? ಇಷ್ಟೆಲ್ಲಾ ಪ್ರತಿಜ್ಞೆ ಮಾಡಿ ಕೂಡ ಬಾಬಾ ಹೇಳ್ತಾರೆ, ಪ್ರತಿಜ್ಞೆ ಮಾಡಿ ಮತ್ತೆ ದೇಹದಲ್ಲಿ ಯಾಕೆ ಸಿಕ್ಕಾಕೊಳ್ತೀರಿ ಅಂತ ಬಾಬಾ ಕೇಳ್ತಿದ್ದಾರೆ. ಯಾರೊಂದಿಗೆ ಸೆಳೆತವಿರುತ್ತದೆಯೋ ಅವರ ನೆನಪೇ ಬರ್ತಾ ಇರುತ್ತೆ. ಮತ್ತು ಈಶ್ವರ ನೆನಪು ಬರ್ಲಿಕ್ಕೆ ಹೇಗ್ ಸಾಧ್ಯ ಆಗುತ್ತೆ? ಸೆಳೆತ ಇದ್ದವ್ರ ಜೊತೆಗೇನೆ ನೆನಪು ಅವ್ರದ್ದೇ ನಿಲ್ತಾ ಇರುತ್ತೆ. ಇಡೀ ದಿನ ಅವ್ರದ್ದೇ ಸೆಳೆತ, ಮಲಗಿದ್ರು ಅವ್ರದೇ ಸೆಳೆತ, ನಿದ್ದೆಯಲ್ಲಿ ಕನಸಲ್ಲೂ ಕೂಡ ಅವ್ರದೇ ಕನಸು. ಹೀಗೆ ಇಡೀ ದಿನ ಯಾರ ಸೆಳೆತದಲ್ಲಿರ್ತೀರಿ ಅದೇ ಸಂಸ್ಕಾರ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ, ನನ್ನನ್ನೇ ನೆನಪು ಮಾಡಿ, ನನ್ನ ಜೊತೆಗೇನೆ ಸೆಳೆತ ಇಟ್ಕೊಳ್ಳಿ.
ಬಾಬಾ ತಿಳಿಸ್ತಾ ಇದ್ದಾರೆ, ಯಾರೊಂದಿಗೂ ಸೆಳೆತವನ್ನುಂಟು ಮಾಡ್ಕೋಬಾರ್ದು. ಪ್ರತಿಜ್ಞೆಯನ್ನ ಖಂಡಿಸುವುದರಿಂದ ಬಹಳ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ. ಈ ರೀತಿಯಾಗಿ ಬಾಬಾರವ್ರ ಮುಂದೆ ಅನೇಕ ಪ್ರತಿಜ್ಞೆಗಳನ್ನ ಮಾಡಿದ್ದೀರಿ. ನಾವು ರಾಜನೇ ಆಗ್ತೇವೆ ಬಾಬಾ, ನೀವ್ ಹೇಳ್ದಂಗೆ ನಡ್ಕೊಳ್ತೇವೆ, ಯಾವುದೇ ದೇಹದಾರಿಗಳನ್ನ ನೆನಪು ಮಾಡೋದಿಲ್ಲ, ಎಷ್ಟೆಲ್ಲಾ ಪ್ರತಿಜ್ಞೆ ಮಾಡಿದ್ದೀರಿ. ಹಾಗಾಗಿ ಪ್ರತಿಜ್ಞೆಯನ್ನ ಮಾಡಿ ಮತ್ತೆ ಖಂಡಿಸ್ತೀರಿ, ಅದನ್ನ ಉಲ್ಲಂಘನೆ ಮಾಡ್ತೀರಿ ಅಂದ್ರೆ ಬಾಬಾ ಹೇಳ್ತಾರೆ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ, ಪದವಿ ಕೂಡ ಭ್ರಷ್ಟ ಆಗತ್ತೆ. ಹೀಗೆ ಬಾಬಾ ಹೇಳ್ತಾರೆ ಶಿಕ್ಷೆ ಅನುಭವಿಸಿದ್ರೆ ಕಡಿಮೆ ಪದವಿ ಆಗತ್ತೆ. ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ತಂದೆಯನ್ನ ನೆನಪು ಮಾಡ್ಬೇಕಾಗಿದೆ. ಮಾಯೆ ಬಹಳ ಮೋಸ ಮಾಡತ್ತೆ, ಪ್ರತಿಜ್ಞೆಯನ್ನ ಮುರಿಲಿಕ್ಕೆ ಪ್ರಯತ್ನ ಮಾಡುತ್ತೆ, ಪ್ರತಿಜ್ಞೆಯನ್ನ ಮರೆಸುವ ಪ್ರಯತ್ನ ಮಾಡುತ್ತೆ, ಹೇಗಾದ್ರೂ ಮಾಡಿ ಬೀಳಿಸುವ ಪ್ರಯತ್ನ ಅಂತೂ ಮಾಯೆ ಮಾಡ್ತಾನೆ ಇರುತ್ತೆ. ನಿಮ್ಗೆ ಮೋಸ ಮಾಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದಾಗ ಎಂಥದ್ದೇ ಸನ್ನಿವೇಶದಲ್ಲಿ ತಮ್ಮನ್ನ ರಕ್ಷಿಸ್ಕೊಳ್ಬೇಕಾಗಿದೆ. ಇದು ಮಾಯೆ ಆಗಿದೆ, ಪ್ರತಿಜ್ಞೆ ನಾನು ಖಂಡಿಸ್ತಾ ಇದ್ದೀನಿ, ಉಲ್ಲಂಘನೆ ಮಾಡ್ತಿದ್ದೀನಿ, ಜಾಗೃತದಲ್ಲಿರ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ದೇಹಾಭಿಮಾನವು ಬಹಳ ಕಠಿಣ ರೋಗವಾಗಿದೆ. ಆದ್ದರಿಂದ ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳೀಗ ಆತ್ಮಾಭಿಮಾನಿಗಳಾಗಿ ತಂದೆಯನ್ನ ನೆನಪು ಮಾಡಿ, ಆಗ ದೇಹಾಭಿಮಾನದ ಕಾಯಿಲೆ ಕೂಡ ಬಿಡ್ತಾ ಹೋಗುತ್ತೆ. ಎಷ್ಟು ಬಾಬಾರವ್ರ ನೆನಪು ಮಾಡ್ತೀರಿ ಅಷ್ಟು ದೇಹಾಭಿಮಾನ ಬಿಟ್ಟು ಹೋಗುತ್ತೆ. ಇದು ಒಂದೇ ಸಹಜ ವಿಧಾನ. ಬಾಬಾರವ್ರನ್ನ ಮರ್ತೋಗ್ತೀರಿ ಅಂದ್ರೆ ದೇಹಾಭಿಮಾನ ಎನ್ನುವಂತ ಕಾಯಿಲೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಈಸಿ ಸಾಧನ ಬಾಬಾರವ್ರನ್ನ ನೆನಪು ಮಾಡೋದೇ ದೇಹಾಭಿಮಾನದಿಂದ ಮುಕ್ತ ಆಗೋದಾಗಿದೆ. ಇಡೀ ದಿನ ದೇಹದ ಅಭಿಮಾನದಲ್ಲೇ ಇರ್ತಾರೆ, ತಂದೆಯನ್ನು ಬಹಳ ಕಡಿಮೆ ನೆನಪು ಮಾಡ್ತಾ ಇರ್ತಾರೆ. ತಂದೆ ತಿಳಿಸ್ತಾ ಇದ್ದಾರೆ, ಕೈ ಕೆಲಸ ಮಾಡ್ತಿರಲಿ, ಮನಸ್ಸು ಬುದ್ಧಿ ತಂದೆಯನ್ನ ನೆನಪು ಮಾಡ್ತಾ ಇರ್ಲಿ. ಬಾಬಾ ಏನು ಎಲ್ಲಾ ಕೆಲಸ ಬಿಟ್ಟು ಆತ್ಮಾಭಿಮಾನಿ ಆಗ್ರಿ ಅಂತೇಳಿ ಕೂಡ್ರಿ ಅಂತೇಳಿ ಹೇಳೋದಿಲ್ಲ. ಆದ್ರೆ ಬಾಬಾ ಹೇಳ್ತಾರೆ ಕೈಯಿಂದ ಕರ್ಮ ಮಾಡಿ, ಕೆಲಸ ಮಾಡಿ, ಬುದ್ಧಿಯಿಂದ ಪರಮಾತ್ಮನನ್ನ ನೆನಪು ಮಾಡ್ತಾ ಹೋಗಿ. ಬಾಬಾರವ್ರನ್ನ ನೆನಪಿನಲ್ಲೇ ಇದ್ಕೊಂಡು ಕರ್ಮ ಮಾಡ್ತೀರಂದ್ರೆ ಬಾಬಾ ಎಷ್ಟು ಲಾಭ ಆಗತ್ತೆ, ತಮಗೂ ಲಾಭ, ಅಲ್ಲಿರೋ ವಾತಾವರಣನೂ ಶುದ್ಧ ಆಗತ್ತೆ, ಅಲ್ಲಿರುವ ಆತ್ಮಗಳಿಗೂ ಕೂಡ ನಿಮ್ಮ ವೈಬ್ರೇಷನ್ ತಾಗ್ತಾ ಇರತ್ತೆ. ಹಾಗಾಗಿ ಎಷ್ಟು ಸಹಜವಾಗಿ ಬಾಬಾರವ್ರನ್ನ ನೆನಪು ಮಾಡ್ಬೋದು. ಹೇಗೆ ಪ್ರಿಯತಮ ಪ್ರಿಯತಮಿಯರು ಉದ್ಯೋಗ ವ್ಯವಹಾರ ಮಾಡ್ತಲೂ ಸಹ ತಮ್ಮ ಪ್ರಿಯತಮರನ್ನೇ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಈಗ ನೀವು ಆತ್ಮಗಳು ಪರಮಾತ್ಮನೊಂದಿಗೆ ಪ್ರೀತಿಯನ್ನಿಟ್ಕೊಂಡು ಆ ಒಬ್ಬ ಪ್ರಿಯತಮನನ್ನೇ ನೆನಪು ಮಾಡ್ತಾ ಇರ್ರಿ. ಅಂದಮೇಲೆ ಅವರನ್ನೇ ನೆನಪು ಮಾಡ್ಬೇಕಾಗಿದೆ. ನಾವು ದೇವಿ ದೇವತೆಗಳಾಗ್ಬೇಕೆಂಬುದೇ ನಮ್ಮ ಗುರಿ ಉದ್ದೇಶ ಇದೆ. ಗುರಿ ಇಷ್ಟು ದೊಡ್ಡದಿಟ್ಕೊಂಡು ದೇಹದಾರಿಗಳನ್ನ ನೆನಪು ಮಾಡಿದ್ರೆ ಗುರಿ ಹೇಗ್ ತಲುಪ್ತೀರಿ ಅಂತ ಬಾಬಾ ಕೇಳ್ತಾರೆ. ಗುರಿಗೆ ತಕ್ಕಂತೆ ಶಿವಬಾಬಾರವ್ರನ್ನ ನೆನಪು ಮಾಡ್ತಾ ಹೋಗಿ, ಲಕ್ಷಣವನ್ನ ಇಟ್ಕೊಳ್ಳಿ. ಅದಕ್ಕಾಗಿ ಸಂಪೂರ್ಣ ಪುರುಷಾರ್ಥವನ್ನ ಮಾಡ್ಬೇಕಾಗಿದೆ. ಗುರಿ ತಲುಪಲಿಕ್ಕೆ ಬಾಬಾರವ್ರನ್ನ ನೆನಪು ಮಾಡ್ತಾ ಇರಿ. ಮಾಯೆಯಂತೂ ಖಂಡಿತ ಮೋಸ ಮಾಡ್ತಾನೆ ಇರುತ್ತೆ, ಅದರ ಕೆಲ್ಸನೇ ಮೋಸ ಮಾಡೋದು. ನಿಮ್ಗೆ ಬೀಳಿಸುವ ಎಲ್ಲ ಪ್ರಯತ್ನ ಮಾಡುತ್ತೆ, ಮರೆಸುವಂತ ಎಲ್ಲಾ ಪ್ರಯತ್ನ ಕೂಡ ಮಾಯೆ ಮಾಡ್ತಾ ಇರುತ್ತೆ. ಆದ್ದರಿಂದ ತಮ್ಮನ್ನು ಅದರಿಂದ ಬಿಡಿಸ್ಕೊಳ್ಬೇಕಾಗಿದೆ. ಮಾಯೆ ಹೆಂಗ್ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಗುರ್ತಿಸ್ರಿ. ಬಾಬಾ ಹೇಳ್ತಾರೆ ನೀವು ತ್ರಿಕಾಲದರ್ಶಿ ಆಗಿದ್ರಿ, ಜ್ಞಾನ ದಿವ್ಯ ಬುದ್ಧಿಯವರಾಗಿದ್ದೀರಿ. ಮಾಯೆ ಹೆಂಗ್ ಬರುತ್ತೆ, ಎಲ್ಲಿ ಮೋಸ ಮಾಡುತ್ತೆ ಅದನ್ನ ಗುರ್ತಿಸಿ ಅದನ್ನಿಂದ ಬಿಡಿಸ್ಕೊಳ್ಳಿ. ಇಲ್ವಾದ್ರೆ ಅದರಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯ್ಬೇಕಾಗತ್ತೆ. ಮತ್ತೆ ನಿಂದನೆಯೂ ಆಗೋದು, ಬಹಳ ಕಷ್ಟವೂ ಆಗೋದು. ಮಾಯೆ ಮೋಸದಲ್ಲಿ ಏನಾದ್ರೆ ಸಿಕ್ಕ ಹಾಕೊಂಡ್ರೆ ಬಾಬಾ ಹೇಳ್ತಾರೆ ಸಾಯ್ಬೇಕಾಗತ್ತೆ. ಬಾಬಾರವರಿಂದ ದೂರ ಹೋಗ್ಬಿಡ್ತೀರಿ ಮತ್ತು ಬಾಬಾರವ್ರನ್ನ ನಿಂದನೆ ಕೂಡ ಮಾಡ್ತೀರಿ. ಮತ್ತೆ ನಿಂದನೆ ಮಾಡಿದ್ರೆ ಬಾಬಾ ಹೇಳ್ತಾರಲ್ಲ ನಿಮ್ಗೆ ಬಹಳ ಕಷ್ಟ ಆಗತ್ತೆ, ಪದವಿ ಕಡಿಮೆ ಆಗತ್ತೆ, ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಕ್ಕಳಿಗೆ ತಿಳಿದಿದೆ ನಾವು ಆತ್ಮಗಳು ಬಿಂದುವಾಗಿದ್ದೇವೆ, ನಕ್ಷತ್ರ ಸಮಾನ ಆಗಿದ್ದೇವೆ. ತಮ್ಮ ತಂದೆಯೂ ಸಹ ಬೀಜ ರೂಪ ಜ್ಞಾನಪೂರ್ಣ ಆಗಿದ್ದಾರೆ. ಇವು ಬಹಳ ಅದ್ಭುತ ಮಾತುಗಳು. ಬಲೆ ದಿನ ದಿನ ಅದೇ ಕೇಳಿ ಸಹಜ ಅನ್ಸ್ಬೋದು, ಆದ್ರೆ ಬಾಬಾ ಹೇಳ್ತಾರೆ ಇವೆರಡು ಮಾತು ಬಹಳ ಅದ್ಭುತ. ಆತ್ಮ ಅನ್ನೋದು ಒಂದು ಬಿಂದು, ಪರಮಾತ್ಮ ಬೀಜ ಆಗಿದ್ದಾರೆ, ಜ್ಞಾನ ಪೂರ್ಣ ಆಗಿದ್ದಾರೆ. ಆತ್ಮ ಪರಮಾತ್ಮನ ಮಹತ್ವಿಕೆಯನ್ನ ತಿಳ್ಕೊಳ್ಳಿ. ಈಸಿ ಇದೆ, ಆದ್ರೆ ತಿಳ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟ ಕೂಡ ಇದೆ. ಹೀಗೆ ಬಾಬಾ ಹೇಳ್ತಾರೆ ಅದ್ಭುತ ಮಾತು. ಆತ್ಮವೇನೆಂದು
ಆತ್ಮವೆಂದರೇನು, ಅದರಲ್ಲಿ ಹೇಗೆ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ, ಈ ಗುಹ್ಯ ಮಾತನ್ನ ಒಳ್ಳೊಳ್ಳೆ ಮಕ್ಕಳು ಪೂರ್ಣ ರೀತಿಯಾಗಿ ಅರ್ಥಕೊಂಡಿಲ್ಲ. ಬಹಳ ಇದೆ ರಹಸ್ಯ ತಿಳ್ಕೊಳ್ಳೋದ್ರಲ್ಲಿ, ಅದರಲ್ಲೇ ಒಂದರಲ್ಲಿ ಇದ್ರೆ ಅಂದ್ರೆ ಸಂಪನ್ನ ಆಗ್ತೀರಿ. ಆದ್ರೆ ಬಹಳ ಒಳ್ಳೊಳ್ಳೆ ಮಕ್ಕಳು ಕೂಡ ಈ ಗುಹ್ಯ ಮಾತು ಇದರ ಮೂಲನೇ ಬಿಟ್ಟು ಹೊರಗಿನ ವಿಸ್ತಾರದಲ್ಲಿದ್ದಾರೆ. ಸೇವೆ, ಹೊರಗಡೆ ಮಾಡುವಂತ ಸೇವೆಯಲ್ಲಿ, ಬೇರೆ ಬೇರೆಯಲ್ಲಿ, ಅದರಲ್ಲಿ ಎಷ್ಟು ವಿಸ್ತಾರದಲ್ಲಿ ಹೋಗ್ತಿದ್ದಾರೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಮೂಲ ಇದನ್ನೇ ಅರ್ಥಕೊಂಡಿಲ್ಲ. ತಮ್ಮನ್ನ ಯಥಾರ್ಥ ರೀತಿಯಲ್ಲಿ ತಮ್ಮನ್ನು ಆತ್ಮ ಎಂದು ತಿಳಿದು, ತಂದೆಯನ್ನು ಸಹ ಬಿಂದುವೆಂದು ತಿಳಿದು ನೆನಪು ಮಾಡ್ಬೇಕು. ಅವರು ಜ್ಞಾನದ ಸಾಗರ ಆಗಿದ್ದಾರೆ, ಬೀಜ ರೂಪ ಆಗಿದ್ದಾರೆ. ಇದನ್ನ ತಿಳಿದು ನೆನಪು ಮಾಡುವವರು ಬಹಳ ವಿರಳ ಇದ್ದಾರೆ. ಬಾಬಾ ಯಾರಾಗಿದ್ದಾರೆ, ನಾವು ಆತ್ಮ ಯಾರಾಗಿದ್ದೇವೆ ಅಂತೇಳಿ ತಿಳ್ಕೊಂಡು ನೆನಪು ಮಾಡೋರು ಬಹಳ ವಿರಳ, ಬಹಳ ಕಡಿಮೆ ಸಂಖ್ಯೆಯಲ್ಲಿ. ಹೀಗೆ ಸೇವೆಯ ವಿಸ್ತಾರದಲ್ಲಿ ಬಹಳ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ಮೇಲೆ ಮೇಲಿನ ವಿಚಾರಗಳಿಂದಲ್ಲ, ಇದರಲ್ಲಿ ನಾವು ಆತ್ಮಗಳಾಗಿದ್ದೇವೆ. ಹೀಗೆ ಬಾಬಾ ಹೇಳ್ತಾರೆ, ಹಾಗೆ ಸುಮ್ನೆ ಮೇಲ್ಮೇಲೆ ವಿಚಾರಗಳಲ್ಲಿ ಜ್ಞಾನ ತಿಳ್ಕೊಳ್ತಾ ಸೇವೆ ಮಾಡ್ತಾ ಹಾಗೆ ಖುಷಿ ನಶೆಯಲ್ಲಿ ಇದ್ದು ಬಿಡ್ಬೇಡಿ. ಬಾಬಾ ಹೇಳ್ತಾರೆ, ಆಳದಲ್ಲಿ ಹೋಗ್ರಿ, ನಾನು ಆತ್ಮ ಆಗಿದ್ದೇನೆ ಅನ್ನುವಂಥ ವಿಚಾರದಲ್ಲಿ ಇಷ್ಟೊಂದು ಸ್ಥಿತರಾಗ್ರಿ. ನಮ್ಮ ತಂದೆಯೂ ಬಂದಿದ್ದಾರೆ, ಅವರು ಬೀಜ ರೂಪ ಆಗಿದ್ದಾರೆ, ಜ್ಞಾನಪೂರ್ಣ ಆಗಿದ್ದಾರೆ, ನಮಗೆ ಜ್ಞಾನವನ್ನ ತಿಳಿಸುವವರಾಗಿದ್ದಾರೆ. ಧಾರಣೆ ಸಹ ನಾನು ಅತಿ ಸೂಕ್ಷ್ಮ ಆತ್ಮನಲ್ಲಿನೇ ಆಗ್ತಾ ಇದೆ. ಬಾಬಾ ಹೇಳಿರುವ ಜ್ಞಾನ ನೇರವಾಗಿ ನನ್ನ ಆತ್ಮನಲ್ಲೇ ಸೇರ್ಕೊಳ್ತಾ ಇದೆ. ಇಷ್ಟು ನಿಶ್ಚಯದಿಂದ ಜ್ಞಾನ ಕೇಳಿ, ಅವಿನಾಶಿ ಆಗ್ತಾ ಇದೆ ಜ್ಞಾನ, ಆತ್ಮನಲ್ಲಿ ಸಂಸ್ಕಾರ ಕೊಡ್ತಾ ಇದೆ ಅಂತೇಳಿ ಅನುಭವ ಮಾಡ್ತಾ ಜ್ಞಾನ ತಿಳ್ಕೊಳ್ಳಿ. ಸೂಕ್ಷ್ಮ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಬೇಕಾಗಿದೆ. ಆತ್ಮನಲ್ಲೂ ಕೂಡ ಬುದ್ಧಿ ಇದೆ ಅಲ್ವಾ, ಅದರಲ್ಲಿ ಸೂಕ್ಷ್ಮ ಬುದ್ಧಿಯವರಾಗಿ ಈ ಕೆಲಸ ಮಾಡಿ. ಆತ್ಮನಲ್ಲಿನೇ ಜ್ಞಾನ ಧಾರಣೆ ಆಗ್ತಾ ಇದೆ. ಎಲ್ಲ ಜ್ಞಾನದ ಸಾಗರನ ಜ್ಞಾನ ನನ್ನ ಆತ್ಮನಲ್ಲಿ ಸೇರ್ತಾ ಇದೆ. ನಾನು ತಂದೆಯ ಸಮಾನ ಆಗ್ತಾ ಇದ್ದೇನೆ. ಆತ್ಮ ಪರಮಾತ್ಮ ಎಂದು ಹೇಗೆ ಅನೇಕರು ಮೇಲೆ ಮೇಲೆ ವಿಚಾರ ಮಾಡ್ತಾರೆ, ಆದ್ರೆ ಯಥಾರ್ಥವಾದ ರೀತಿಯಲ್ಲಿ ಬುದ್ಧಿಯಲ್ಲಿ ಬರುವುದೇ ಇಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಸಾಗರದ ಮೇಲ್ಮೇಲೆ ಈಜುತ್ತಾ ಇದ್ರಿ, ಆತ್ಮನ ಜ್ಞಾನ ಪರಮಾತ್ಮನ ಜ್ಞಾನ ಮೇಲ್ಮೇಲೆ ಹೇಳ್ತಾ ಇದ್ರಿ. ಆತ್ಮನಲ್ಲಿ ಸೂಕ್ಷ್ಮದಲ್ಲಿ ಇಳಿಸ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಒಳಗೆ ಧಾರಣೆ ಮಾಡ್ಕೊಳ್ಳಿ. ಆತ್ಮ ಸರಿ, ನೆನಪು ಮಾಡದೇ ಇರುವುದಕ್ಕಿಂತ ಮೇಲೆ ನೆನಪು ಮಾಡೋದು ಸರಿಯೇ, ಅಥವಾ ಯಥಾರ್ಥ ನೆನಪೇ ಹೆಚ್ಚಿನ ಫಲದಾಯಕವಾಗಿದೆ? ಮೇಲ್ಮೇಲೆ ನೆನಪು ಮಾಡೋದಕ್ಕೂ ಶಕ್ತಿಶಾಲಿಯಾಗಿ ನೆನಪು ಮಾಡೋದಕ್ಕೂ ಬಹಳ ಅಂತರ ಇದೆ. ಹಾಗಾಗಿ ಬಾಬಾ ಹೇಳ್ತಾರೆ, ಯಥಾರ್ಥ ನೆನಪಿನಲ್ಲಿರಿ. ಬಾಬಾ ಯಾವ ರೂಪದಲ್ಲಿದ್ದಾರೆ, ನೀವು ಆತ್ಮ ಯಾವ ರೂಪದಲ್ಲಿದ್ದೀರಿ, ಅದೇ ಸ್ಥಿತಿಯಲ್ಲಿ ಸ್ಥಿತರಾಗಿ ನೆನಪು ಮಾಡಿ, ಆಗ ಹೆಚ್ಚಿನ ಫಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಭಲೆ ಸ್ವಲ್ಪ ಸಮಯ ನೆನಪು ಮಾಡಿದ್ರಿ, ಆದ್ರೆ ಅದೇ ಸ್ಥಿತಿಯಲ್ಲಿ ಸ್ಥಿತರಾಗಿ ನೆನಪು ಮಾಡಿದ್ರೆ ಎಷ್ಟು ಶಕ್ತಿ ಸಿಗತ್ತೆ. ಮೇಲ್ಮೇಲೆ ನೆನಪು ಮಾಡ್ಕೊಂಡು ಗಂಟೆಗಟ್ಲೆ ಕುಂತ್ರು ಶಕ್ತಿ ಸಿಗೋತಿಲ್ಲ. ಹೇಳ್ತಾರೆ, ಉದಾಹರಣೆ ಹೇಳ್ತಾರೆ, ದೊಡ್ಡ ಪಾತ್ರೆಯನ್ನ ಸಣ್ಣ ಊರಿನಲ್ಲಿ ಬೇಯಿಸ್ಲಿಕ್ಕಿಟ್ರೆ ಅದು ಬೇಯೋದೇ ಇಲ್ಲ. ದೊಡ್ಡ ಊರಿನೇ ಇರ್ಬೇಕಾಗತ್ತೆ. ಹಾಗೆ ಪರಮಾತ್ಮನನ್ನು ಕೂಡ ನೆನಪು ಮಾಡ್ಲಿಕ್ಕೆ ಅದೇ ರೂಪದಲ್ಲೇ ನೆನಪು ಮಾಡಿದ್ರೆ, ಅದೇ ಸ್ಥಿತಿಯಲ್ಲಿ ಸ್ಥಿತರಾಗಿ ನೆನಪು ಮಾಡಿದ್ರೆ ಹೆಚ್ಚು ಫಲದಾಯಕ. ಆದ್ದರಿಂದ ಮೇಲೆ ನೆನಪು ಮಾಡೋದು ಅಷ್ಟು ಶ್ರೇಷ್ಠ ಪದವಿಯನ್ನ ತಂದ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ್ದೋ ಸಾಧಾರಣ ಪದವಿ, ಸಾಧಾರಣ ರಾಜ ಆಗ್ತೀರಿ. ಬಾಬಾ ಹೇಳ್ತಾರೆ, ಶಕ್ತಿಶಾಲಿ ನೆನಪಿಗೆ ತಕ್ಕಂತೆ ಶಕ್ತಿಶಾಲಿ ರಾಜ ಆಗ್ತೀರಿ. ಇದರಲ್ಲಿ ಬಹಳ ಪರಿಶ್ರಮ ಇದೆ. ಆತ್ಮ ಅಂತ ಹೇಳಿ ತಿಳ್ಕೊಂಡು ಪರಮಾತ್ಮನನ್ನು ಅದೇ ರೂಪದಲ್ಲಿ ನೆನಪು ಮಾಡೋದು, ಅವರ ಜ್ಞಾನವನ್ನ ಅದೇ ರೂಪದಲ್ಲಿ ಆತ್ಮಲ್ಲೇ ಸೇರ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋದು ಬಹಳ ಪರಿಶ್ರಮ ಇದೆ. ಹಾಗೆ ಮೇಲ್ಮೇಲೆ ಕೇಳಿ ಹೋಗ್ಬಿಡ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ನಾನು ಆತ್ಮ ಅತಿ ಸೂಕ್ಷ್ಮ ಬಿಂದುವಾಗಿದ್ದೇನೆ, ತಂದೆಯೂ ಸಹ ಬಿಂದುವಾಗಿದ್ದಾರೆ. ಅವರಲ್ಲಿ ಸಂಪೂರ್ಣ ಜ್ಞಾನ ಇದೆ. ಆ ಸಂಪೂರ್ಣ ಜ್ಞಾನವನ್ನ ನನ್ನ ಆತ್ಮನಲ್ಲಿ ಸೇರಿಸ್ತಾ ಇದ್ದಾರೆ. ಇಷ್ಟು ಜ್ಞಾನ ತಿಳ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಇದು ಸಹ ಇಲ್ಲಿ ನೀವು ಕುಳಿತಿದ್ದಾಗ ಕೆಲವೊಂದು ಮಾತುಗಳು ಬುದ್ಧಿಯಲ್ಲಿ ಬರುತ್ತೆ, ಆದ್ರೆ ನಡೀತಾ ತಿರುಗಾಡ್ತಾ ಆ ಚಿಂತನೆಯು ಎಷ್ಟು ಬೇಕಾಗ್ಬೇಕು ಅಷ್ಟಿರೋದಿಲ್ಲ. ಇಲ್ಲಿ ಕೂತ್ಕೊಂಡಾಗ ಆದ್ರೆ ಬಾಬಾರವರ ಮಹಾವಾಕ್ಯವನ್ನ ಕೇಳ್ತಾ
ನಿಮ್ಮ ಆತ್ಮನಲ್ಲಿ ಇಳಿಸ್ಕೊಳ್ತಾ ಇದ್ದೀರಿ. ಯಾಕೆಂದ್ರೆ ಯಾವುದೇ ಕರ್ಮ ಮಾಡ್ತಿಲ್ಲ. ಆದ್ರೆ ನಡೀತಾ ತಿರ್ಗಾಡ್ತಾ ಕರ್ಮ ಮಾಡ್ಬೇಕಾದ್ರೆ ಜ್ಞಾನದ ಮಾತುಗಳು ನೆನಪಿಗೆ ಬರೋದಿಲ್ಲ, ಅಷ್ಟು ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮರ್ತು ಹೋಗ್ಬಿಡುತ್ತೆ. ಇಡೀ ದಿನದಲ್ಲಿ ಅದೇ ಚಿಂತೆ ಇರ್ಬೇಕಾಗಿದೆ. ಇದು ಸತ್ಯ ಸತ್ಯ ನೆನಪು. ಜ್ಞಾನದ ಪಾಯಿಂಟ್ಸ್ ಬುದ್ಧಿಯಲ್ಲಿ ಹನಿತಾ ಇರ್ಬೇಕು. ಆ ಜ್ಞಾನದ ಪಾಯಿಂಟ್ಸ್ ಬುದ್ಧಿಯಲ್ಲಿ ಹನಿತಾ ಇದ್ರೆ ಸಾಕು, ಬಾಬಾ ನೆನಪಿದ್ದಂಗೆ. ಹಾಗಾಗಿ ಎಷ್ಟು ಸಾಧ್ಯನಷ್ಟು ಜ್ಞಾನದ ಪಾಯಿಂಟ್ಸ್ ಅನ್ನ ನೆನಪು ಮಾಡ್ಕೊಳ್ತಾ ಇರಿ. ಮಾತಾಡಿದ್ರೆ ಜ್ಞಾನದ ಪಾಯಿಂಟ್ಸ್ಗಳು ನೆನಪು ಬರ್ಬೇಕು. ಸಂದರ್ಭಕ್ಕೆ ತಕ್ಕಂತೆ ಬಾಬಾ ಹಿಂಗೆ ಹೇಳ್ತಾರೆ, ಇಂಥ ಸಂದರ್ಭಕ್ಕೆ ಬಾಬಾ ಹಿಂಗೆ ಹೇಳಿದ್ದಾರೆ, ಇಂಥ ಸಂದರ್ಭಕ್ಕೆ ಹಿಂಗೆ ಹೇಳಿದ್ದಾರೆ. ಹೇಗೆ ಮಾತಾಡೋರು ಹೇಳ್ತಾರಲ್ಲ, ಮಾತಾಡ್ತಾ ಒಂದು ಶ್ಲೋಕ ಹೇಳ್ತಾರೆ, ಒಂದು ಗಾದೆ ಮಾತು ಹೇಳ್ತಾರೆ, ಒಂದು ಉದಾಹರಣೆಗಳು ಹೇಳ್ತಿರ್ತಾರೆ. ಹಾಗೆ ನೀವು ಎಲ್ಲಿ ಯಾರ ಜೊತೆ ಏನ್ ಮಾತಾಡಿದ್ರು ತಕ್ಷಣ ಆ ಜ್ಞಾನದ ಮಾತು ಬಂದು ಬಿಡ್ಬೇಕು ಅಂತ ಬಾಬಾ ಹೇಳ್ತಾರೆ. ಅಷ್ಟು ಜ್ಞಾನ ಬುದ್ಧಿಯಲ್ಲಿ ಹನಿತಾ ಇರ್ಲಿ. ನಾವು ಹೇಗೆ ನೆನಪು ಮಾಡ್ತೇವೆ ಎಂದು ಕೆಲವರು ಸತ್ಯವನ್ನ ತಿಳ್ಕೊಂಡೇ ಇಲ್ಲ, ತಿಳಿದೇ ಇಲ್ಲ. ನಾವು ಬಾಬಾನ ಹೆಂಗ್ ನೆನಪು ಮಾಡ್ತೀವಿ? ಬಹಳ ಸೂಕ್ಷ್ಮವಾಗಿ ನೆನಪು ಮಾಡ್ತಿದೀವ ಅಥವಾ ಮೇಲ್ಮೇಲೆ ನೆನಪು ಮಾಡ್ತಾ ಇದ್ದೇವೆ, ಇದು ತಿಳ್ಕೊಂಡಿಲ್ಲ. ಬಾಬಾ ಸಿಕ್ಬಿಟ್ಟಿದ್ದಾರೆ, ಅದೇ ಖುಷಿ ನಶೆಯಲ್ಲೇ ಮೇಲ್ಮೇಲೆ ತೇಲ್ತಾ ಇದ್ದೀರಿ. ಆದ್ರೆ ಹಂಗೆ ತೇಲಿದ್ರೆ ಶ್ರೇಷ್ಠ ಪದವಿ ಆಗಲ್ಲ ಅಂತ ಬಾಬಾ ಹೇಳ್ತಾರೆ. ಬಹಳ ಆಳದಲ್ಲಿ ನೆನಪು ಮಾಡಿ, ಆಗ ಶ್ರೇಷ್ಠ ಪದವಿ ಇದೆ. ಬಲೆ ದಿನಚರಿಯನ್ನ ಕಳುಹಿಸ್ತಾರೆ. ಅವರು ತಮ್ಮನ್ನ ಬಿಂದುವೆಂದು ತಿಳಿದು, ತಂದೆಯನ್ನು ಬಿಂದುವೆಂದು ತಿಳಿದು ನೆನಪು ಮಾಡುವುದನ್ನು ಬರೆದಿರುವುದಿಲ್ಲ. ಇಷ್ಟು ಸಮಯ ನೆನಪು ಮಾಡಿದ್ವಿ ಅಂತೇಳಿ ಬಲೆ ಚಾರ್ಟ್ ಅಷ್ಟೇ ಇಟ್ಟಿರ್ತಾರೆ. ಅಂದ್ರೆ ಹೆಂಗ್ ನೆನಪು ಮಾಡಿದ್ವಿ? ಬಿಂದು ಅಂತೇಳಿ ತಿಳ್ಕೊಂಡು ಶಕ್ತಿಶಾಲಿಯಾಗಿ ನೆನಪು ಮಾಡಿದ್ವಾ? ಹಾಗೆ ಮೇಲ್ಮೇಲೆ ನೆನಪು ಮಾಡಿದ್ವಾ ಅಂತ ಬಾಬಾ ಕೇಳ್ತಿದ್ದಾರೆ. ಸಂಪೂರ್ಣ ಸತ್ಯತೆಯಿಂದ ಬರೆಯುವುದೇ ಇಲ್ಲ. ಬಲೆ ಬಹಳ ಚೆನ್ನಾಗಿ ಮುಳ್ಳಿಯನ್ನ ತಿಳಿಸೋರು ಇದ್ದಾರೆ, ಆದ್ರೆ ಯೋಗವು ಬಹಳ ಕಡಿಮೆ ಇದೆ. ಜ್ಞಾನವನ್ನ ಬಹಳ ಚೆನ್ನಾಗಿ ತಿಳಿಸ್ತಾರೆ, ವರ್ಣನೆ ಮಾಡಿ ತಿಳಿಸ್ತಾರೆ, ಮತ್ತೆ ಉದಾಹರಣೆಗಳನ್ನ ಕೊಟ್ಟು ತಿಳಿಸ್ತಾರೆ, ಕತೆ ಹೇಳಿ ತಿಳಿಸ್ತಾರೆ. ಎಲ್ಲರನ್ನ ತಮ್ಮ ಮಾತಿನ ಏರಿಳಿತದಲ್ಲಿ ಆಕರ್ಷಣೆ ಮಾಡ್ಕೊಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ಅವರ ಕೆಲವರಲ್ಲಿ ಯೋಗ ಬಹಳ ಕಡಿಮೆ ಇರುತ್ತೆ. ದೇಹಾಭಿಮಾನವು ಬಹಳ ಇದೆ, ಈ ಗುಪ್ತ ಮಾತನ್ನು ಪೂರ್ಣ ತಿಳ್ಕೊಳ್ಳೋದಿಲ್ಲ. ಹೀಗೆ ಜ್ಞಾನ ಹೇಳೋದ್ರಲ್ಲಿ ಬಹಳ ಚೆನ್ನಾಗಿದ್ದಾರೆ, ಯೋಗ ಕಡಿಮೆ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ದೇಹಾಭಿಮಾನ ಬಹಳ ಇದೆ. ಹಾಗಾಗಿ ಈ ಗುಪ್ತ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಆತ್ಮಿಕ ಸ್ಥಿತಿಯಲ್ಲಿ ಹೆಚ್ಚು ಇರುವಂತ ಪ್ರಯತ್ನ ಮಾಡಿ. ಸ್ಮರಣೆ ಮಾಡ್ತಾ ಇಲ್ಲ, ನೆನಪಿನಿಂದಲೇ ಪಾವನರಾಗ್ಬೇಕಾಗಿದೆ. ಜ್ಞಾನ ಹೇಳಿ ಹೇಳಿ ಪಾವನ ಆಗೋದಿಲ್ಲ, ನೆನಪಿನಿಂದಲೇ ಪಾವನ ಆಗೋದು. ಅದಕ್ಕಾಗಿ ಪಾವನ ಆಗ್ಲಿಕ್ಕೆ ನೆನಪು ಬಹಳ ಮುಖ್ಯ ಆಗಿದೆ. ಮೊದಲು ಕರ್ಮಾತೀತ ಸ್ಥಿತಿಯು ಬೇಕಾಗಿದೆ ಅಲ್ವೇ? ಅವರೇ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಬಾಬಾ ಹೇಳ್ತಾರೆ, ಕರ್ಮಾತೀತ ಸ್ಥಿತಿಯನ್ನ ಹೊಂದ್ಬೇಕಂದ್ರೆ ಬಾಬಾ ನೆನಪು ಮಾಡ್ಬೇಕು. ಕರ್ಮಾತೀತ ಸ್ಥಿತಿಯನ್ನ ಹೊಂದುತ್ತೀರಂದ್ರೆ ಅವ್ರಿಗೆ ಶ್ರೇಷ್ಠ ಪದವಿ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉಳಿದಂತೆ ಮುರಳಿಯನ್ನ ಹೇಳುವವರು ಅನೇಕರಿದ್ದಾರೆ, ಆದ್ರೆ ತಂದೆಗೆ ಗೊತ್ತಿದೆ ಯೋಗದಲ್ಲಿರುವುದಿಲ್ಲ. ಅಂದರೆ ವಿಶ್ವದ ಮಾಲೀಕರಾಗುವುದು ಇಷ್ಟು ಚಿಕ್ಕಮ್ಮನ ಮನೆ ಮಾತಂತಲ್ಲ. ಯೋಗ ಜ್ಞಾನ ಹೇಳ್ತಿದ್ದಾರೆ, ಆದ್ರೆ ಬಾಬಾ ಹೇಳ್ತಿದ್ದಾರೆ ಅವರಲ್ಲಿ ಯೋಗದ ಕೊರತೆನೂ ಕೂಡ ಇದೆ ಅನ್ನೋದನ್ನ ಬಾಬಾ ಗುರ್ತಿಸ್ತಾರೆ. ವಿಶ್ವದ ಮಾಲೀಕರಾಗೋದು ಚಿಕ್ಕಮ್ಮನ ಮನೆ ಮಾತಂತಲ್ಲ ಅಂತ ಬಾಬಾ ಹೇಳ್ತಾರೆ. ಅಷ್ಟು ಈಸಿ ಅಲ್ಲ, ಅಷ್ಟು ಆಳದಲ್ಲಿ ನೆನಪು ಮಾಡ್ಬೇಕಾಗಿದೆ, ಎಷ್ಟು ಪರಿಶ್ರಮ ಇದೆ ಅಂತ ಬಾಬಾ ಹೇಳ್ತಾರೆ. ಅವರು ಅಲ್ಪಕಾಲದ ಪದವಿಯನ್ನ ಪಡೆಯೋದಕ್ಕೋಸ್ಕರ ಎಷ್ಟು ಓದ್ತಾ ಇದ್ದಾರೆ, ಹೊರಗಿನ ಜಗತ್ತಲ್ಲಿ ನೋಡಿ ಅಂತ ಬಾಬಾ ಹೇಳ್ತಾರೆ. ವಿದ್ಯಾರ್ಥಿಗಳು ಹೆಂಗ್ ಓದ್ತಿದ್ದಾರೆ, ಎಲ್ಲಾ ತ್ಯಾಗ ಮಾಡಿ ಓದ್ತಾರೆ. ಮೊಬೈಲ್ ಬಿಡ್ತಾರೆ, ಕೆಲವರು ಸಂಬಂಧಿಗಳನ್ನ ಬಿಟ್ಟು ಹೋಗ್ತಾರೆ, ಹಬ್ಬ ಹರಿದಿನ ಜಾತ್ರೆ ಬಿಟ್ಟು ಒಂದು ರೂಮ್ ಮಾಡ್ಕೊಂಡು ಯಾರ ಸಂಘದಲ್ಲಿ ಹೋಗದೆ ಹಗ್ಲು ರಾತ್ರಿ ಓದ್ತಾರೆ. ಹೀಗೆ ಎಷ್ಟು ಪರಿಶ್ರಮ ಇದೆ ಒಂದು ಪದವಿಗಾಗಿ ಈ ಜಗತ್ತಲ್ಲಿ. ಹಾಗಾದ್ರೆ ವಿಶ್ವದ ಮಾಲೀಕರಾಗೋದು, ಹಾಗಾದ್ರೆ ನೀವು ಇನ್ನು ಹೆಂಗ್ ಓದ್ಬೇಕು ಅಂತ ಬಾಬಾ ಹೇಳ್ತಾರೆ. ಏನೆಲ್ಲಾ ತ್ಯಾಗ ಮಾಡ್ಬೇಕು, ಸಂಬಂಧಿಗಳನ್ನ, ಈ ಪ್ರಪಂಚವಾದೊಂದಿಗೆ ವೈರಾಗ್ಯ ಬಂದು ಬಾಬಾರವ್ರನ್ನ ನೆನಪು ಮಾಡ್ಬೇಕು. ಆಗ ನಿಮ್ಗೆ ಶ್ರೇಷ್ಠ ಪದವಿ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲರ ಜೊತೆಗೆ ಇರ್ತಾ, ಎಲ್ಲರನ್ನ ನೆನಪು ಮಾಡ್ತಾ ಓದ್ತೀವಿ, ಶ್ರೇಷ್ಠ ಪದವಿ ಪಡ್ತೀವಿ ಅಂದ್ರೆ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ವೈರಾಗ್ಯ ಆಗ್ಬೇಕಾಗಿದೆ, ಎಲ್ಲರನ್ನ ದೇಹ ಸಹಿತವಾಗಿ ಮರಿತಾ ಹೋಗ್ಬೇಕಾಗಿದೆ. ಅವರು ಅಲ್ಪಕಾಲದ ಪದವಿಗೋಸ್ಕರನೇ ಅಷ್ಟು ಓದ್ತಿದ್ದಾರೆ. ಆದಾಯದ ಮೂಲ ಕೂಡ ಆಗಿದೆ ಅವರಿಗಾಗಿ. ಅಷ್ಟು ಪರಿಶ್ರಮ ಯಾಕೆ ಪಡ್ತಾರೆ? ಶ್ರೇಷ್ಠ ಪದವಿ ಪಡೆದು ಅಧಿಕಾರಿ ಆಗ್ಬೇಕು.
ಎಷ್ಟು ಶ್ರೇಷ್ಠ ಅಧಿಕಾರಿ ಆಗ್ತೀವೋ ಅಷ್ಟು ಸಂಪಾದನೆ ಸಿಗ್ತಾ ಹೋಗುತ್ತೆ ಅಂತೇಳಿ ಅವರು ಅಷ್ಟು ಪರಿಶ್ರಮ ಪಡ್ತಾರೆ. ಮೊದಲು ವಕೀಲರು ಇಷ್ಟೊಂದು ಸಂಪಾದಿಸ್ತಿರ್ಲಿಲ್ಲ, ಈಗಂತೂ ಎಷ್ಟೆಷ್ಟೋ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟೊಂದು ಸಂಪಾದನೆ ಮಾಡ್ತಾರೆ. ಆಗ ವಕೀಲರಿಗೆ ಇಷ್ಟು ಸಂಪಾದನೆ ಇರ್ತಾ ಇರ್ಲಿಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಮಕ್ಕಳು ತಮ್ಮ ಕಲ್ಯಾಣಕ್ಕಾಗಿ ಒಂದನೇದಾಗಿ ತಮ್ಮನ್ನು ಆತ್ಮ ಅಂತ ಹೇಳಿ ತಿಳ್ಕೊಂಡು ಯಥಾರ್ಥ ರೀತಿಯಲ್ಲಿ ಅಂತ ಬಾಬಾ ಹೇಳ್ತಾರೆ, ನಾನು ಹೇಗಿದ್ದೀನಿ ಅದೇ ರೂಪದಲ್ಲಿ ನೆನಪು ಮಾಡಿ. ಇದು ಶ್ರೇಷ್ಠ ಕಲ್ಯಾಣಕ್ಕಾಗಿ ಈ ಮಾತನ್ನ ಬಾಬಾ ಹೇಳ್ತಾರೆ. ಅನ್ಯರಿಗೂ ಸಹ ತ್ರಿಮೂರ್ತಿ ಶಿವನ ಪರಿಚಯ ಕೊಡ್ಬೇಕಾಗಿದೆ. ಕೇವಲ ಶಿವನೆಂದು ಹೇಳುವುದಲ್ಲ, ತ್ರಿಮೂರ್ತಿ ಶಿವನೇ ಅಂತ ಹೇಳಿ ಈ ಮೂವರಿಗೂ ಕೂಡ ಶಿವನೇ ರಚಯಿತ ಆಗಿದ್ದಾರೆ. ತ್ರಿಮೂರ್ತಿಗಳು ಅವಶ್ಯವಾಗಿ ಬೇಕು. ತ್ರಿಮೂರ್ತಿ ಮತ್ತು ಕಲ್ಪವೃಕ್ಷ ಇವೆರಡು ಚಿತ್ರಗಳು ಮುಖ್ಯವಾಗಿರುವಂಥದ್ದು. ಏಣಿ ಚಿತ್ರಕ್ಕಿಂತಲೂ ಕಲ್ಪವೃಕ್ಷದ ಚಿತ್ರದಲ್ಲಿ ಹೆಚ್ಚಿನ ಜ್ಞಾನ ಇದೆ. ಏಣಿ ಚಿತ್ರದಲ್ಲಿ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿದ್ರೆ ಕಲ್ಪವೃಕ್ಷದಲ್ಲಿ ಅನ್ಯ ಧರ್ಮದವರೆಲ್ಲ ಸೇರ್ಕೊಳ್ತಾರೆ. ಹಾಗಾಗಿ ಮುಖ್ಯವಾಗಿರುವಂತ ಚಿತ್ರ ಈ ವೃಕ್ಷದ ಚಿತ್ರನೂ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಒಂದು ಕಡೆ ತ್ರಿಮೂರ್ತಿ ಗೋಲ, ಇನ್ನೊಂದು ಕಡೆ ವೃಕ್ಷ. ಈ ಪಾಂಡವ ಸೇನೆಯ ಬಾವುಟವಿರಬೇಕು. ಹೀಗೆ ಬಾಬಾ ಹೇಳ್ತಿದ್ದಾರೆ ಮುಖ್ಯವಾಗಿರುವಂತ ಸಾಧನ ಜ್ಞಾನ ಹೇಳುವುದಕ್ಕಾಗಿ. ಒಂದು ಕಡೆ ತ್ರಿಮೂರ್ತಿ ಮತ್ತು ಗೋಲಾ ಚಿತ್ರ, ಇನ್ನೊಂದು ಕಡೆ ಈ ವೃಕ್ಷದ್ದು ಮತ್ತೆ ಬಾಬಾರವರ ಬಾವುಟ ಇರ್ಬೇಕಾಗಿದೆ. ನಾಟಕ ಮತ್ತು ವೃಕ್ಷದ ಜ್ಞಾನವನ್ನ ತಂದೆಯೇ ಕೊಡ್ತಾ ಇದ್ದಾರೆ. ಲಕ್ಷ್ಮೀ ನಾರಾಯಣರು ಅಥವಾ ವಿಷ್ಣು ಮೊದಲಾದವರು ಯಾರು ಇದನ್ನು ಸಹ ಯಾರು ತಿಳ್ಕೊಂಡಿಲ್ಲ. ವಿಷ್ಣು ಅಂತೇಳಿ ಯಾರಿಗೆ ಹೇಳಲಾಗತ್ತೆ? ಜಗತ್ತಿನವ್ರಿಗೆ ಗೊತ್ತಿಲ್ಲ. ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ, ಮಹಾಲಕ್ಷ್ಮಿಯ ಕಂಬೈನ್ಡ್ ರೂಪ ಯಾರಾಗಿದ್ದಾರೆ ಅನ್ನೋದು ಜಗತ್ತಿನವ್ರಿಗೆ ಗೊತ್ತಿಲ್ಲ. ಲಕ್ಷ್ಮಿ ಬರ್ತಾಳೆ ಅಂತೇಳಿ ತಿಳ್ಕೊಳ್ತಾ ಇದ್ದಾರೆ. ಅಂದಾಗ ಲಕ್ಷ್ಮಿಗೆ ಹಣ ಎಲ್ಲಿಂದ ಬರುತ್ತದೆ ಇದನ್ನ ಮಾತ್ರ ಗೊತ್ತಾಗ್ತಾ ಇಲ್ಲ. 4 ಭುಜ 8 ಭುಜ ಇಷ್ಟೊಂದು ಚಿತ್ರಗಳನ್ನ ಮಾಡಿಸ್ತಾ ಹೋಗ್ತಾರೆ ಲಕ್ಷ್ಮಿಗಾಗಿ. ಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಹೇಳಿ, ಆದ್ರೆ ಏನನ್ನೂ ಅರ್ಥಕೊಂಡಿಲ್ಲ. 10 ಅಥವಾ 8 10 ಭುಜ ಮನುಷ್ಯರಂತೂ ಸಹ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೇನು ಬಂದಿತೋ ಅದನ್ನ ಮಾಡ್ತಾ ಹೋಗ್ಬಾರ್ದು. ಇದು ಯಾಕೆ ಮಾಡಿದ್ರಿ ಅಂತೇಳಿ ಯಾರಿಗೆ ಕೇಳುವ ಧೈರ್ಯ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾಡಿದ್ದೇ ಸರಿ, ಶಾಸ್ತ್ರ ಬರೆದೋದೇ ಸರಿ ಅಂತೇಳಿ ಎಲ್ಲರೂ ಒಪ್ಕೊಳ್ತಾ ಬಂದ್ಬಿಟ್ಟಿದಿರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ರೀತಿಯಾಗಿ ಏನ್ ತಿಳಿತು ಅದು ಮಾಡ್ತಾ ಬಂದಿದ್ದಾರೆ. ಇದೇ ನಡೀತಾ ಬಂದಿದೆ. ಹನುಮಂತನ ಪೂಜೆ ಮಾಡಿ ಎಂದು ಮತವನ್ನ ಕೊಟ್ಟರು, ಅದೇ ರೀತಿ ನಡೀತಾ ಬಂತು. ಅಷ್ಟಭುಜ ಶಕ್ತಿ ಇರುವ ದೇವಿಯರನ್ನ ಪೂಜೆ ಮಾಡಿ ಅಂತೇಳಿ ಮತ ಕೊಟ್ರು, ಅದನ್ನೇ ಪೂಜೆ ಮಾಡ್ತಾ ಬಂದಿದ್ರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಹಾವನ್ನ ಪ್ರಕೃತಿಯನ್ನ ನೀರ್ ಎಲ್ಲವನ್ನ ಪೂಜೆ ಮಾಡ್ತಾ ಅಂತ ಮತ ಹೇಳ್ತಾ ಬಂದಿದ್ದಾರೆ. ಎಲ್ಲರೂ ಅದನ್ನೇ ಮಾಡ್ತಾ ಬಂದಿದ್ದಾರೆ. ನೀವು ತಿಳ್ಕೊಳ್ತಾ ಇದ್ದೀರಿ ಸಂಜೀವಿನಿ ಮೂಲಿಕೆಯು ಮನ್ಮನಾಭವಾಗಿದೆ. ಹನುಮಂತ ಸಂಜೀವಿನಿ ಬೂಟಿ ತಂದ್ರು, ಆದ್ರೆ ಸಂಜೀವಿನಿ ಅಂದ್ರೆ ಏನು ಅನ್ನೋದು ಈಗ ತಾವು ಮಕ್ಕಳಿಗೆ ಅರ್ಥ ಆಯ್ತು. ಮನ್ಮನಾಭವ ಅನ್ನೋದೇ ಸಂಜೀವಿನಿ ಅಂತ ಬಾಬಾ ಹೇಳ್ತಿದ್ದಾರೆ. ಇದರಲ್ಲಿ ನೀವು ಆತ್ಮಗಳು ಮೂರ್ಛಿತ ಹೋಗಿರೋರೆಲ್ಲ ಜಾಗೃತ ಆಗ್ತೀರಿ, ಕಳ್ಕೊಂಡಿರುವ ಶಕ್ತಿ ಎಲ್ಲ ಮತ್ತೆ ಪುನಃ ಪಡ್ಕೊಳ್ತಾ ಇದ್ರಿ. ವಿಚಾರ ಮಾಡ್ಬೇಕು, ಕಥೆಯಲ್ಲಿ ಹೇಳಿರುವ ಆ ಸಂಜೀವಿನಿಗೂ ಇಲ್ಲಿಗೂ ಯಾವುದು ಸತ್ಯ ಜಡ್ಜ್ ಮಾಡಿ ಅಂತ ಬಾಬಾ ಹೇಳ್ತಾರೆ. ಹೋಲಿಕೆ ಮಾಡಿ, ಭಕ್ತಿಗೂ ಜ್ಞಾನಕ್ಕೂ ಏನೇನಿದೆ ವ್ಯತ್ಯಾಸ, ಅದು ಸತ್ಯನಾ ಇದು ಸತ್ಯನಾ, ಅದು ನಾಶ ಆಗುವಂಥದ್ದು ಇದು ಅವಿನಾಶ ಆಗಿರುವಂಥದ್ದು. ಅದು ಸಂಜೀವಿನಿ ಬೂಟಿ ಒಬ್ಬರನ್ನ ಜೀವಿತ ಮಾಡಿದ್ರೆ, ಈ ಸಂಜೀವಿನಿ ಬೂಟಿ ಎಲ್ಲಾ ಆತ್ಮಗಳನ್ನ ಜಾಗೃತ ಮಾಡ್ತಾ ಇದೆ. ಎಲ್ಲಿಯವರೆಗೆ ಬ್ರಾಹ್ಮಣರಾಗೋದಿಲ್ವೋ, ತಂದೆಯ ಪರಿಚಯ ಸಿಗುತ್ತಿಲ್ವೋ ಅಲ್ಲಿಯವರೆಗೆ ಕನಿಷ್ಠರಾಗಿ ಇರ್ತಾರೆ. ಬ್ರಾಹ್ಮಣರಾಗ್ತಿದ್ದಂಗೆ ತಂದೆಯ ಪರಿಚಯ ಸಿಗ್ತಿದ್ದಂಗೆ ಶ್ರೇಷ್ಠರಾಗ್ಬಿಡ್ತೀರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಹೀಗೆ ಮನುಷ್ಯರಿಗೆ ತಮ್ಮ ಪದವಿ ಎಷ್ಟೊಂದು ಅಭಿಮಾನ ಇರುತ್ತೆ. ನಾನು ಇಂಥ ಪದವಿಯಲ್ಲಿದ್ದೀನಿ, ಇಂಥ ಅಧಿಕಾರಿ ಆಗಿದ್ದೀನಿ, ನಾನು ಇಂಥ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಅಭಿಮಾನ ಇರುತ್ತೆ. ಅವರಿಗೆ ತಿಳಿಸಿಕೊಡುವುದರಲ್ಲಿ ಬಹಳ ಕಷ್ಟ. ಎಜುಕೇಟೆಡ್ಗೆ ಜ್ಞಾನ ಹೇಳೋದು ಬಹಳ ಕಷ್ಟ. ಅನ್ಎಜುಕೇಟೆಡ್ ಆದ್ರೆ ಬೇಗ ತಿಳ್ಕೊಳ್ತಾರೆ, ನಮ್ರರಾಗ್ತಾರೆ, ಬಾಗ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಹೋಗಿ ಜ್ಞಾನ ಹೇಳೋದು ಬಹಳ ಕಷ್ಟ. ಅವ್ರಿಗೆ ಆ ಪದವಿಯ ಅಭಿಮಾನ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಅಷ್ಟು ಈಸಿ ಆಗಿ ಅವ್ರಿಗೆ ಆಗೋದೇ ಇಲ್ಲ. ರಾಜಧಾನಿಯನ್ನ ಸ್ಥಾಪನೆ ಮಾಡೋದ್ರಲ್ಲಿ ಎಷ್ಟೊಂದು ಪರಿಶ್ರಮ ಆಗ್ತಾ ಇದೆ.
ಅದು ಬಾಹುಬಲ, ಇದಂತೂ ಯೋಗ ಬಲ. ಬಾಹುಬಲದಲ್ಲಿ ಏನೋ ಭಯ ಬಾಡಿಸಿ ಬಂದು ಗುಂಡುಗಳನ್ನ ತೋರಿಸಿ ಬೇಗ ಅವರು ರಾಜಧಾನಿಯನ್ನ ವಶಪಡಿಸ್ಕೋಬಹುದು. ಆದ್ರೆ ಯೋಗ ಬಲದಿಂದ ಸ್ಥಾಪನೆ ಮಾಡ್ಬೇಕಲ್ಲ, ಇಲ್ಲಿ ಪರಿಶ್ರಮ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಲ್ಲರ ಮನ ಪರಿವರ್ತನೆ ಮಾಡ್ಬೇಕು, ಎಷ್ಟೇ ಪರಿಶ್ರಮ ಆಗತ್ತೆ. ಈ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ. ವಾಸ್ತವದಲ್ಲಿ ನೀವು ಯಾವುದೇ ಶಾಸ್ತ್ರ ಮೊದಲಾದವುಗಳನ್ನ ಓದೋದೇ ಇಲ್ಲ. ಭಕ್ತಿಯಲ್ಲಿ ಓದಿದ್ರಿ, ಇಂದಿನ ಜನ್ಮದಲ್ಲಿ ಮರ್ತು ಹೋಗಿರ್ತೀರಿ. ಹಾಗಾಗಿ ಇಂಥ ಯಾವ ಮಾತು ಅಲ್ಲಿಲ್ಲ, ನೀವಂತೂ ಓದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಒಂದು ವೇಳೆ ನೀವು ಶಾಸ್ತ್ರಗಳನ್ನ ಒಪ್ತೀರಾ ಎಂದು ಯಾರಾದರೂ ನಿಮ್ಮನ್ನ ಕೇಳಿದ್ರೆ ತಿಳಿಸಿ, ಏನಂತ ಹೇಳ್ತೀರಿ? ಶಾಸ್ತ್ರ ಒಪ್ತೀರಾ ಅಂತ ಕೇಳಿದ್ರೆ ಏನಂತ ಹೇಳ್ತೀರಿ? ಹೌದು ಒಪ್ತೀವಿ, ನಾವು ಎಷ್ಟು ಜನ್ಮ ಶಾಸ್ತ್ರ ಓದಿದೀವಿ, ಎಷ್ಟು ಜನ್ಮ ಭಕ್ತಿ ಮಾಡಿದೀವಿ, ನಮ್ಮಷ್ಟು ನೀವು ಮಾಡೇ ಇಲ್ಲ ಅಂತ ಹೇಳಿಬೇಕಾದ್ರೆ ಅವ್ರಿಗೆ ಹೇಳ್ಬೋದು. ಇವೆಲ್ಲವೂ ಭಕ್ತಿಯ ಮಾರ್ಗದ್ದೇ ಆಗಿದೆ. ಹೇಳ್ಬೇಕಂತ ನಾವೇನ್ ಕೇಳ್ತಿದ್ವಿ ಜ್ಞಾನದಲ್ಲಿ, ಹಿಂದಿನ ಭಕ್ತಿ ಬಂದು ಕೇಳಿ ನೀವು, ಭಕ್ತಿ ಮಾರ್ಗದ ಎಷ್ಟು ಜ್ಞಾನ ನಮ್ಮಲ್ಲಿ ಹೇಳ್ತಾರೆ ಅಂತ ಹೇಳಿ ಅವ್ರಿಗೆ ಹೇಳ್ಬೇಕಂತೆ. ನಾವೆಲ್ಲ ಮಾಡಿದ್ದೆ ಭಕ್ತಿ ಮಾರ್ಗದ್ದೇ. ಜ್ಞಾನವನ್ನ ಕೊಡುವ ಜ್ಞಾನದ ಸಾಗರ ಒಬ್ಬ ತಂದೆನೇ ಆಗಿದ್ದಾರೆ. ಎಲ್ಲರೂ ಮಾಡಿರೋದೇ ಭಕ್ತಿಯನ್ನೇ. ಭಗವಂತ ಜ್ಞಾನದ ಸಾಗರನಲ್ಲಿ ಮಾತ್ರ ಭಕ್ತಿ ಇರೋದು. ನಾವು ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಜ್ಞಾನವನ್ನ ಕೊಡುವಂತವ್ರು ಜ್ಞಾನದ ಸಾಗರ. ಅದಕ್ಕಾಗಿ ಆತ್ಮೀಯ ಜ್ಞಾನ ಎಂದು ಹೇಳಲಾಗತ್ತೆ. ಆತ್ಮನಿಗೆ ಪರಮಾತ್ಮ ಜ್ಞಾನ ಕೊಡ್ತಿದ್ದಾರೆ. ನಾವು ಯಾರ ಆತ್ಮನಲ್ಲಿ ಜ್ಞಾನನೇ ಇಲ್ಲ, ಒಬ್ಬ ಪರಮಾತ್ಮನಲ್ಲಿನೇ ಇರೋದು. ಅವರಲ್ಲಿ ಇರೋದನ್ನೇ ನಮಗ್ ಕೊಡ್ತಿದ್ದಾರೆ ಅಂತ ಹೇಳಿ ಅವ್ರಿಗೆ ಹೇಳ್ಬೇಕಂತೆ. ನಮ್ಮಲ್ಲಿರೋದೆಲ್ಲ ಭಕ್ತಿನೇ, ಆದ್ರೆ ಭಕ್ತಿ ಇತ್ತು, ಈಗ ಪರಮಾತ್ಮ ನಮ್ಗೆ ಆ ಜ್ಞಾನ ಕೊಡ್ತಿದ್ದಾರೆ ಅಂತ ಹೇಳಿ ಹೇಳ್ಬೇಕು. ಆತ್ಮವೇ ಅವರು ಪರಮಾತ್ಮ ಅಂತ ಹೇಳಿ ತಿಳ್ಕೊಳ್ತಾರೆ. ಆತ್ಮಗಳಿಗೆ ಕುಳಿತು ಪರಮಾತ್ಮ ಜ್ಞಾನ ಹೇಳ್ತಿದ್ದಾರೆ. ಅಲ್ಲಿ ಮನುಷ್ಯರಿಗೆ ತಿಳಿಸ್ತಾರೆ. ಮನುಷ್ಯರೆಂದು ಆತ್ಮಿಕ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾಡಿರೋರೆಲ್ಲರೂ ಆತ್ಮಗಳೇ. ಆತ್ಮಗಳಲ್ಲೆಲ್ಲಿ ಯಾರ ಹತ್ರನೂ ಈ ಜ್ಞಾನ ಇಲ್ಲ. ಹಾಗಾಗಿ ಪರಮಾತ್ಮ ಈಗ ಆತ್ಮನಿಗೆ ಜ್ಞಾನ ಕೊಡ್ತಿದ್ದಾರೆ. ಜ್ಞಾನದ ಸಾಗರ, ಪತಿತ ಪಾವನ, ಮುಕ್ತಿದಾತ, ಸದ್ಗತಿದಾತ. ಬಾಬಾರವರಿಗಾಗಿ ಎಷ್ಟು ಶ್ರೇಷ್ಠ ಮಹಿಮೆಗಳಿದೆ. ತಂದೆಯು ಹೀಗೆ ಮಾಡಿ ಎಂದು ತಿಳಿಸ್ತಾ ಇರ್ತಾರೆ. ಈಗ ನೋಡೋಣ, ಶಿವ ಜಯಂತಿಯನ್ನ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ರಿ. ಬಾಬಾ ಹೇಳಿದ್ದಾರೆ ಶಿವರಾತ್ರಿ ಹೆಂಗೆ ಆಚರಣೆ ಮಾಡ್ಬೇಕು, ಒಂದ್ ಕಡೆ ಎಲ್ಲ ಬರ್ಕೊಂಡು ಹೋಗ್ಬೇಕು, ನಾವು ಹಿಂಗೆ ಮಾಡೋಣ ಅಂತೇಳಿ. ಹೀಗೆ ಬಾಬಾ ಹೇಳ್ತಾರೆ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತೀರಿ ಅಂತೇಳಿ ನೋಡೋಣ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಟ್ರಾನ್ಸ್ಲೇಟ್ ಚಿತ್ರವನ್ನ ಚಿಕ್ಕದಾದ್ರೂ ಸರಿ ಎಲ್ಲರಿಗೂ ತಿಳಿಸ್ಬೇಕು. ಒಂದು ಟ್ರಾನ್ಸ್ಲೇಟ್ ಚಿತ್ರನೂ ಇಡ್ರಿ. ಬಾಬಾ ಹೇಳಿದ್ರಲ್ಲ, ಎಲ್ಲರಿಗೂ ಶಿವ ಜಯಂತಿಯ ಸಂದೇಶ ಕೊಡ್ಬೇಕು. ಅಟ್ಲೀಸ್ಟ್ ಅವ್ರಿಗೆ ಎಲ್ಲಾ ಜ್ಞಾನ ಗೊತ್ತಾಗಿಲ್ಲ ಅಂದ್ರೂ ಇವರು ನಮ್ ತಂದೆ ಆಗಿದ್ದಾರೆ, ಇವ್ರು ಬಂದಿದ್ದಾರೆ ಅನ್ನೋ ವಿಚಾರ ಒಂದು ಪಾಯಿಂಟ್ ಅನ್ನಾದ್ರೆ ಅವ್ರ ಬುದ್ಧಿಯಲ್ಲಿ ಕುಂತ್ಕೋಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮದು ಸಹ ಹೊಸ ಮಾತಾಗಿದೆ, ಹೇಳೋದೆಲ್ಲ ಹೊಸದಿದು ಜ್ಞಾನ. ಯಾಕಂದ್ರೆ ಬಾಬಾ ಹೇಳಿದ್ರಲ್ಲ, ಆತ್ಮನಲ್ಲಿ ಇದೆ, ಎಲ್ಲೂ ಯಾರ ಹತ್ರ ಇಲ್ಲ, ಪರಮಾತ್ಮನಲ್ಲಿ ಮಾತ್ರ ಇರುವಂತ ಜ್ಞಾನ. ನಿಮ್ಮನ್ನು ಯಾರು ಅರ್ಥಕೊಳ್ಳೋದಿಲ್ಲ. ಬಾಬಾ ಹೇಳ್ತಾರೆ, ಹೊರಗ್ನವರು ನಿಮ್ಮನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಇವ್ರು ಯಾವ್ದೋ ಹೊಸ ಧರ್ಮ, ಹೊಸ ಜ್ಞಾನ ಹೇಳ್ತಿದ್ದಾರೆ ಅನ್ಕೊಂಡ್ಬಿಡ್ತಾರೆ. ಪತ್ರಿಕೆಯಲ್ಲಿ ಹೆಚ್ಚಿನದಾಗಿ ಹಾಕಿಸ್ಬೇಕು, ಪ್ರಚಾರ ಮಾಡ್ಬೇಕು. ಶಿವ ಜಯಂತಿಯನ್ನ ಹೆಂಗ ಆಚರಣೆ ಮಾಡ್ತಿದ್ದೀರಿ ಅನ್ನೋದು, ಸಂದೇಶದ ಶಬ್ದವನ್ನ ಹರಡ್ಬೇಕು. ಅದರಲ್ಲಿ ಬಾಬಾರವರ ಸಂದೇಶ ಇರುವಂತ ಶಬ್ದಗಳಿರ್ಬೇಕು. ಸೇವಾ ಕೇಂದ್ರಗಳನ್ನ ತೆರೆಯುವವರು ಸಹ ಈ ರೀತಿ ಇರ್ಬೇಕು. ಈಗಿನ್ನು ನೀವು ಮಕ್ಕಳಿಗೆ ಇಷ್ಟು ನಶೆ ಇರುವುದಿಲ್ಲ, ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿಸ್ತಾ ಹೋಗ್ತೀರಿ. ಇನ್ನೂ ಅಷ್ಟು ನಶೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. ನಶೆ ಏರಿದ್ರೆ, ಬಾಬಾ ಹೇಳ್ತಾರೆ, ನಶೆ ಏರಿದ್ರೆ ನೀವ್ ಏನ್ ಮಾಡಿ ತೋರಿಸ್ತೀರಿ ಗೊತ್ತಾಗೋದಿಲ್ಲ, ಅಷ್ಟು ಮಾಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆದ್ರೆ ಇನ್ನೂ ನಶೆ ಏರಿಲ್ಲ. ಏರಿದ್ರೆ ಏನ್ ಮಾಡ್ತೀರೋ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. ಅದ್ಭುತ ಮಾಡಿ ತೋರಿಸ್ತೀರಿ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿಸ್ತಾ ಇದ್ರಿ. ಇಷ್ಟೆಲ್ಲಾ ಬ್ರಹ್ಮ ಕುಮಾರಿಯರಾಗಿದ್ದೀರಿ. ಬ್ರಹ್ಮನ ಹೆಸರನ್ನ ತೆಗೆದು ಯಾರ ಹೆಸರು ಹಾಕಿದರೂ ಹಾಕಿ, ರಾಧೆ ಅಥವಾ ಕೃಷ್ಣರ ಹೆಸರಾದ್ರೂ ಹಾಕಿ. ಅಂದಮೇಲೆ ಬ್ರಹ್ಮ ಕುಮಾರಿಯರು ಎಲ್ಲಿಂದ ಬಂದರು? ಬ್ರಹ್ಮಾನಂತ ಅವಶ್ಯವಾಗಿ ಬೇಕಲ್ವಾ? ಬ್ರಹ್ಮ ಕುಮಾರಿಯರು ಅಂತ ಹೇಳಿ ಹೆಸರಿದೆ ಅಲ್ಲ, ಆ ಹೆಸರಿಗೆ ಬದಲಾಗಿ ಬ್ರಹ್ಮನ ತೆಗ್ದಾಕಿ ರಾಧಾ ಅಥವಾ ಕೃಷ್ಣನ ಹೆಸರಾದ್ರೂ ಬಲೆ ಹಾಕಿ. ಹೀಗೆ ಬಾಬಾ ಹೇಳ್ತಾರೆ. ಒಟ್ನಲ್ಲಿ ಬ್ರಹ್ಮ ಯಾರು ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಅವರಿಂದ ಮುಖ ವಂಶಾವಳಿ ಈ ಬ್ರಹ್ಮ ಕುಮಾರಿಯರು.
ಮಕ್ಕಳು ಮುಂದೆ ಹೋದಂತೆ ಬಹಳ ತಿಳ್ಕೊಳ್ತಾ ಹೋಗ್ತಾರೆ. ಖರ್ಚಂತೂ ಮಾಡ್ಲೇಬೇಕಾಗತ್ತೆ. ಬಹಳ ಅನೇಕರಿಗೆ ಜ್ಞಾನ ತಿಳಿಸ್ಬೇಕಾಗತ್ತೆ. ಅದಕ್ಕಾಗಿ ಖರ್ಚು ಕೂಡ ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಚಿತ್ರಗಳು ಬಹಳ ಸ್ಪಷ್ಟವಾಗಿದೆ. ಈ ಲಕ್ಷ್ಮೀನಾರಾಯಣ ಚಿತ್ರವು ಬಹಳ ಚೆನ್ನಾಗಿದೆ. ಗುರಿ ಉದ್ದೇಶದ ಚಿತ್ರ ಏನಿದೆ ಇದು ಬಹಳ ಚೆನ್ನಾಗಿದೆ. ಭಗವಂತ ವಿದ್ಯೆಯನ್ನ ಕಲಿಸ್ತಾರಂದ್ರೆ, ಓದಿಸ್ತಿದಾರಂದ್ರೆ ಅರ್ಥ ನಾವ್ ಹಿಂಗಾಗ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ಬೇಕು. ಹೇಗೆ ಅಲ್ಲಿ ಸಾಧಾರಣ ಓದಿಸಿದವ್ರೆ ಅದ್ರಂಗೆ ಸಮಾನ ಆಗಿ ಆಗ್ತಾರಂದ್ಮೇಲೆ, ಇಲ್ಲಿ ಭಗವಂತ ಓದಿಸ್ತಾರಂದ್ಮೇಲೆ ಯಾಕೆ ನಿಮ್ಮನ್ನ ದೇವತೆಯನ್ನಾಗಿ ಮಾಡೋದಿಲ್ಲ, ನೀವ್ ಯಾಕೆ ದೇವತೆ ಆಗೋದಿಲ್ಲ, ಖಂಡಿತ ಹಾಗೆ ಆಗ್ತೀವಿ ಅನ್ನೋ ಚಿತ್ರ ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಚ್ಚ, ಓಂ ಶಾಂತಿ. ಮಧುರಾತಿ ಮಧುರ. ಬಹಳ ಕಾಲ ಅಗಲಿ ಹೋಗಿ ಮರಳಿರುವ ಸೇವಾಧಾರಿಗಳು, ಆಜ್ಞಾಕಾರಿಗಳು, ಪ್ರಾಮಾಣಿಕರು, ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಬಾಪ್ದಾದರವ್ರಿಗೆ ನೆನಪು, ಪ್ರೀತಿ, ನಮಸ್ತೆ. ಹಾಗೆ ಬಾಪ್ದಾದರವ್ರಿಗೂ ಕೂಡ ಯಾದ್ ಪ್ಯಾರ್ ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಕರ್ಮಾತೀತರಾಗಲು ತಂದೆಯನ್ನು ಸೂಕ್ಷ್ಮ ಬುದ್ಧಿಯಿಂದ ಅರ್ಥಕೊಂಡು ಯಥಾರ್ಥವಾಗಿ ನೆನಪು ಮಾಡಬೇಕು. ಕರ್ಮಾತೀತರಾಗಲು ತಂದೆಯನ್ನು ಸೂಕ್ಷ್ಮ ಬುದ್ಧಿಯಿಂದ ಅರ್ಥಕೊಂಡು, ಒಳಾರ್ಥದಿಂದ ಅರ್ಥಕೊಂಡು ಅದೇ ರೀತಿಯಾಗಿ ನೆನಪು ಮಾಡಬೇಕು. ವಿದ್ಯೆಯ ಜೊತೆಗೆ ಯೋಗದ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ. ವಿದ್ಯೆಯ ಜೊತೆಗೆ ಯೋಗದ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ. ಬಾಬಾ 2ನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ಸ್ವಯಂ ಅನ್ನು ಮಾಯೆಯ ಮೋಸದಿಂದ ಪಾರು ಮಾಡುವುದಕ್ಕಾಗಿ, ಮಾಯೆ ಮೋಸದಿಂದ ಪಾರು ಮಾಡುವುದಕ್ಕಾಗಿ ಯಾರದೇ ದೇಹದಾರಿಯೊಂದಿಗೆ ಸೆಳೆತವನ್ನಿರಬಾರದು. ಯಾರದೇ ದೇಹದಾರಿಯೊಂದಿಗೆ ಸೆಳೆತವನ್ನಿಡಬಾರದು. ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನಿಟ್ಟುಕೊಳ್ಳಬೇಕಾಗಿದೆ. ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕಾಗಿದೆ. ದೇಹದ ಅಭಿಮಾನದಲ್ಲಿ ಬರಬಾರದಾಗಿದೆ. ದೇಹದ ಅಭಿಮಾನದಲ್ಲಿ ಬರಬಾರದಾಗಿದೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ಬ್ರಹ್ಮ ಮುಹೂರ್ತದ ಸಮಯ ವರದಾನ ತೆಗೆದುಕೊಳ್ಳುವುದು. ಬ್ರಹ್ಮ ಮುಹೂರ್ತದ ಸಮಯ ವರದಾನ ತೆಗೆದುಕೊಳ್ಳುವುದು ಮತ್ತು ದಾನ ಕೊಡುವಂತಹ ತಂದೆಯ ಸಮಾನ ವರದಾನಿ ಮಹಾದಾನಿ ಭವ. ತಂದೆಯ ಸಮಾನ ವರದಾನಿ ಮಹಾದಾನಿ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಬ್ರಹ್ಮ ಮುಹೂರ್ತದ ಸಮಯ ವಿಶೇಷ. ಬ್ರಹ್ಮಲೋಕದ ನಿವಾಸಿ ತಂದೆ ಜ್ಞಾನದ ಮೈಟ್ನ ಕಿರಣಗಳು ವರದಾನ ರೂಪದಲ್ಲಿ ಕೊಡ್ತಾ ಇರ್ತಾರೆ. ಶಿವಬಾಬಾ ಹೇಳ್ತಿದ್ದಾರೆ, ಬಾಪ್ದಾದ ಅಮೃತ ವೇಳೆಯ ಸಮಯದಲ್ಲಿ ಬ್ರಹ್ಮಲೋಕದ ನಿವಾಸಿ ಶಿವಬಾಬರವರು ತಮ್ಮ ಮಕ್ಕಳಿಗೆ ವಿಶೇಷವಾಗಿ ಮೈಟ್ನ ಕಿರಣಗಳನ್ನು ವರದಾನದ ರೂಪದಲ್ಲಿ ಕೊಡ್ತಾ ಇರ್ತಾರೆ. ಜೊತೆಗೆ ಬ್ರಹ್ಮ ತಂದೆ ಭಾಗ್ಯ ವಿಧಾತನ ರೂಪದಲ್ಲಿ ಭಾಗ್ಯ ರೂಪಿ ಅಮೃತವನ್ನ ಹಂಚುತ್ತಾ ಇರ್ತಾರೆ. ಇಬ್ರು ತಂದೆಯಿಂದ ನಿಮ್ಗೆ ಲೈಟ್ ಸಿಗುತ್ತೆ. ಬ್ರಹ್ಮಲೋಕದಿಂದ ಶಿವಬಾಬಾ ನಿಮ್ಗೆ ವರದಾನ ಕೊಟ್ರೆ, ಸೂಕ್ಷ್ಮ ವಾಸಿ ಆಗಿರುವಂತ ಬ್ರಹ್ಮ ತಂದೆ ತಮ್ಗೆ ಭಾಗ್ಯ ವಿಧಾತನ ರೂಪದಲ್ಲಿ ಭಾಗ್ಯವನ್ನ ರೂಪಿಸ್ತಾ ಅಮೃತವನ್ನ ಕೊಡ್ತಾ ಇರ್ತಾರೆ. ಕೇವಲ ಬುದ್ಧಿರೂಪಿ ಕಲಶ ಅಮೃತ ಧಾರಣೆ ಮಾಡುವ ಯೋಗ್ಯರಾಗಿರಲಿ, ಆದ್ರೆ ಬುದ್ಧಿ ಮಾತ್ರ ತಾವು ಮಕ್ಕಳ ಬುದ್ಧಿ ಆ ಸಮಯದಲ್ಲಿ ಸ್ವಚ್ಛ ಇರ್ಬೇಕಾಗಿದೆ. ಹೀಗೆ ಅವರ ಜೊತೆಗೆ ಬುದ್ಧಿಯೋಗವನ್ನ ಜೋಡಿಸಿ
ಯಾವುದೇ ಪ್ರಕಾರದ ವಿಘ್ನ ಅಡೆತಡೆಗಳು ಇರದೇ ಇರಲಿ. ಇಡೀ ದಿನಕ್ಕಾಗಿ ಶ್ರೇಷ್ಠ ಸ್ಥಿತಿ ಕರ್ಮದ ಮುಹೂರ್ತ ತೆಗೆಯಬಹುದು. ಬಾಬಾ ಕೂಡ ಹೇಳ್ತಿದ್ದಾರೆ, ಅಮೃತ ವೇಳೆಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ತಾವು ಶಕ್ತಿಶಾಲಿಯಾಗಿ ತಂದೆಯಿಂದ ಮತ್ತೆ ಬ್ರಹ್ಮ ತಂದೆಯಿಂದ ನೀವು ಶಕ್ತಿ ವರದಾನವನ್ನ ಪಡ್ಕೊಳ್ತೀರಂದ್ರೆ ಇಡೀ ದಿನಕ್ಕಾಗಿ ಅದು ಕಾರ್ಯದಲ್ಲಿ ಶ್ರೇಷ್ಠತೆಯನ್ನ ತರುತ್ತೆ. ಏಕೆಂದ್ರೆ ಅಮೃತ ವೇಳೆಯ ವಾತಾವರಣವೇ ವೃತ್ತವನ್ನ ಬದಲಾಯಿಸುವಂತದ್ದಾಗಿರುತ್ತೆ. ಬಾಬಾ ಹೇಳ್ತಾರೆ, ಅಮೃತ ವಾತಾವರಣವೇ ಇಡೀ ದಿನದ ಸ್ಥಿತಿಯನ್ನ ಬದಲಾಯಿಸುವಂತದ್ದಾಗಿರುತ್ತೆ. ಅದಕ್ಕಾಗಿ ಆ ಸಮಯ ವರದಾನ ತೆಗೆದುಕೊಳ್ಳುತ್ತಾ ದಾನ ಕೊಡಿ, ಅರ್ಥಾತ್ ವರದಾನಿ ಮತ್ತು ಮಹಾದಾನಿ ಆಗ್ರಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಇದೆ, ಕ್ರೋಧಿಯ ಕೆಲಸವಾಗಿದೆ ಕ್ರೋಧ ಮಾಡೋದು, ನಿಮ್ಮ ಕೆಲಸವಾಗಿದೆ ಸ್ನೇಹ ಕೊಡುವುದು. ಬಾಬಾ ಮನಸಾ ಸೇವೆಗಾಗಿ ಸಕಾಶ ಕೊಡುವುದಕ್ಕಾಗಿ ಪಾಯಿಂಟ್ ಹೇಳ್ತಿದ್ದಾರೆ. ಈಗ ಸ್ವಕಲ್ಯಾಣದ ಇಂಥ ಶ್ರೇಷ್ಠ ಪ್ಲಾನ್ ಮಾಡಿ, ಯಾವುದರಿಂದ ವಿಶ್ವ ಸೇವೆಯಲ್ಲಿ ಸಕಾಶ ಸ್ವತಃವಾಗಿ ಸಿಗಲಿ. ಸ್ವನ ಶ್ರೇಷ್ಠತೆಗಾಗಿ, ಸ್ವಂತ ಶ್ರೇಷ್ಠತೆಗಾಗಿ ಇಂಥ ಪ್ಲಾನ್ ಮಾಡ್ಕೊಳ್ಳಿ. ಸ್ವಪುರುಷಾರ್ಥ ಹೆಂಗಿರ್ಬೇಕು ಅದಕ್ಕಾಗಿ ಪ್ಲಾನ್ ಮಾಡ್ಕೊಳ್ಳಿ. ಆ ಪ್ಲಾನ್ ಹೀಗ್ ಮಾಡ್ಕೊಂಡಿರ್ಬೇಕು, ಸ್ವತಃವಾಗಿ ಸ್ವ ಕಲ್ಯಾಣದ ಜೊತೆಗೆ ವಿಶ್ವ ಕಲ್ಯಾಣನೂ ಆಗ್ಬೇಕು. ಹೀಗೆ ಈಗ ಉಮಂಗ ಉತ್ಸಾಹದಿಂದ ತಮ್ಮ ಮನಸ್ಸಿನಲ್ಲಿ ಇದು ಪಕ್ಕಾ ಪ್ರಮಾಣ ಮಾಡಿ, ನಾವು ತಂದೆಯ ಸಮಾನಾಗಿಯೇ ತೋರಿಸ್ತೇವೆ. ಸ್ವ ಕಲ್ಯಾಣ, ಸ್ವಪುರುಷಾರ್ಥ ಹೀಗ್ ಮಾಡ್ಕೊಳ್ಳಿ. ತಂದೆಯ ಸಮಾನ ಆಗ್ಲೇಬೇಕು, ಇಷ್ಟು ಶಕ್ತಿಶಾಲಿ ನಾನು ಆಗ್ಲೇಬೇಕು, ಅದರಿಂದ ವಿಶ್ವ ಕಲ್ಯಾಣ ಆಗ್ಬಿಡುತ್ತೆ ಅಂತೇಳಿ ಉಮ್ಮಂಗ ಉತ್ಸಾಹದಲ್ಲಿ ಮನಸ್ಸಿನಲ್ಲಿ ಪಕ್ಕಾ ಪ್ರಮಾಣ ಮಾಡ್ಕೊಳ್ಳಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬ್ರಹ್ಮ ತಂದೆಯದ್ದು ಮಕ್ಕಳೊಂದಿಗೆ ಅತಿ ಸ್ನೇಹವಿದೆ. ಅದಕ್ಕಾಗಿ ಒಬ್ಬೊಬ್ಬ ಮಕ್ಕಳಿಗೆ ಇಮರ್ಜ್ ಮಾಡಿ ವಿಶೇಷ ಸಮಾನರಾಗುವ ಸಕಾಶ ಕೊಡ್ತಾ ಇದ್ದಾರೆ. ಬ್ರಹ್ಮ ತಂದೆಗೆ ಒಬ್ಬೊಬ್ಬ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದೊಂದು ಮಗುವನ್ನು ಕೂಡ ಇಮರ್ಜ್ ಮಾಡ್ಕೊಂಡು ಅವ್ರನ್ನ ನೆನಪು ಮಾಡ್ಕೊಂಡು ಅವ್ರನ್ನ ಮುಂದಿಟ್ಕೊಂಡು ವಿಶೇಷ ಶಕ್ತಿಯನ್ನ ಕೊಡ್ತಿದ್ದಾರೆ. ಬಾಬಾ ಹೇಳ್ತಾರೆ, ಅದಕ್ಕಾಗಿ ತಾವು ಸಹ ಸಮಾನರಾಗ್ರಿ ಅಂತೇಳಿ ಸಮಾನರಾಗುವ ಸಕಾಶವನ್ನ ಎಲ್ಲರಿಗೂ ಕೊಡ್ತಾ ಹೋಗಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. ಇಂದು ಸಂಜೆ ಮಧುಬನದಿಂದ ಜ್ಞಾನ ಸರೋವರದಲ್ಲಿ ಜ್ಞಾನ ಹೇಳ್ತಾರಲ್ಲ, ಆರ್ಟ್ ಗ್ಯಾಲರಿಯಲ್ಲಿ ಸುರೇಶ್ ಅಣ್ಣವರು ಅವರು ಬರ್ತಾ ಇದ್ದಾರೆ. ಸಂಜೆ ಕೂಡ ಅವ್ರದ್ದೇ ಕ್ಲಾಸ್ ಇರುತ್ತೆ, ಹಾಗಾಗಿ ಅಕ್ಕೋರು ಎಲ್ಲರಿಗೂ ಬರ್ಲಿಕ್ಕೆ ತಿಳಿಸಿದ್ದಾರೆ. ಮತ್ತೆ ಸೈಡ್ ಕ್ಲಾಸ್ ನಲ್ಲಿ ಕೂಡ ಅನೌನ್ಸ್ ಮಾಡ್ಬೇಕಿತ್ತಂತೆ, ಆದ್ರೆ ಮಾಡಿಲ್ಲ. ಪರಿಚಯ ಒಂದ್ ವೇಳೆ ನಂಬರ್ ಇತ್ತಂದ್ರೆ ಅವ್ರಿಗೂ ಫೋನ್ ಮಾಡಿ ಬರಕ್ ಹೇಳ್ಬೇಕು ಅಂತ ತಿಳಿಸಿದ. ಬಾಬಾರವ್ರೇನ್ ತಿಳಿಸ್ಕೊಡ್ತಾರೆ.